Namaste, sir. Welcome to Kannada Filmmaker Club's podcast. Namaskara. Thank you so much for having me on the show. ನಿಮ್ಮ ಡೈರೆಕ್ಷನಲ್ ಡೆಬ್ಯೂ 4ನೇ ಆಯಾಮ ಈಗ ಥಿಯೇಟರ್ ರನ್ನಲ್ಲಿದೆ. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಡೆಬ್ಯೂ. Thank you so much. ಅದರಿಂದನೇ ಶುರು ಮಾಡೋಣ. ನಿಮಗೆ ಡೆಬ್ಯೂ ಆದ್ಮೇಲೆ ರೆಸ್ಪಾನ್ಸ್ ಹೇಗೆ ಕಾಣಿಸ್ತಿದೆ ನಿಮ್ಮ ಫಿಲಮ್ಗೆ? ರೆಸ್ಪಾನ್ಸ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಆಕ್ಟಿಂಗ್ಗಿಂತ ಡೈರೆಕ್ಷನ್ಗೆ ಜಾಸ್ತಿ ಸಿಗ್ತಾ ಇದೆ. ಸ್ಟೋರಿ, ಕ್ವಾಲಿಟಿ, ಮ್ಯೂಸಿಕ್, ವಿಜುವಲ್ಸ್ ಆ್ಯಂಡ್ ಇದಕ್ಕೆ ಸ್ಕ್ರೀನ್ ಪ್ಲೇ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ನೋಡಬೇಕು ಇನ್ನು ಮುಂದೆ ಹೇಗೆ ಬರುತ್ತೆ ಅಂತ. ಅದೇ ಫಸ್ಟ್ ಸ್ವಲ್ಪ ಬ್ಲ್ಯಾಂಕ್ ಅನ್ಸುತ್ತೆ, ಏನು ನಡೀತಿದೆ ಅಂತ ಗೊತ್ತಾಗಲ್ಲ ಒಂದು 2-3 ದಿನ. ಆಮೇಲಿಂದ ಸ್ಲೋ ಆಗಿ ಆಡಿಯನ್ಸಸ್ ಬಂದು ಜೆನ್ಯೂನ್ ಆಡಿಯನ್ಸಸ್ ಯಾವಾಗ ಬಂದು ಫೀಡ್ಬ್ಯಾಕ್ ಕೊಡ್ತಾರೆ ಅವಾಗ ಗೊತ್ತಾಗ್ತಾ ಹೋಗುತ್ತೆ. ಸೊ ಈಗ ಇಟ್ಸ್ ಲೈಕ್ ಸ್ಲೋಲಿ ಪಿಕಿಂಗ್ ಅಪ್ ಸ್ಟ್ರಾಂಗ್ಲಿ. ಎಲೆಕ್ಷನ್ ಆದ್ಮೇಲಿಂದ ಫ್ರಮ್ 2 days ಸ್ವಲ್ಪ ಸ್ಟ್ರಾಂಗ್ ಆಗಿ ಪಿಕಪ್ ಆಗಿದೆ. ಸೊ ಐ ಥಿಂಕ್ ವರ್ಡ್ ಆಫ್ ಮೌತ್ ಇಸ್ ಸ್ಪ್ರೆಡಿಂಗ್. ನಮ್ಮಂತವ್ರಿಗೆ ಅದೇ ರಾಮಬಾಣ. ಸೊ ಕಾಯ್ತಾ ಇದ್ದೀನಿ ಇನ್ನೂ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿ. ನಿಮಗೆ ಸಫಿಷಿಯಂಟ್ ಶೋಸ್ ಸಿಗ್ತಾ ಬೇಕಾಗಿದ್ದ ಕಡೆ ಎಲ್ಲ? ಹೌದು, ಸ್ಟಾರ್ಟಿಂಗ್ ಸಿಕ್ತು. ಇನ್ಫ್ಯಾಕ್ಟ್ ಆಲ್ ಅರೌಂಡ್ ದ ಕ್ಲಾಕ್ ಫ್ರಮ್ ಬೆಳಿಗ್ಗೆ ಮಾರ್ನಿಂಗ್ ಶೋ ವೀರೇಶನ್ ಇತ್ತು ನಮ್ದು, ಅಲ್ಲಿಂದ ನೈಟ್ 10:30 GT ಇತ್ತು. ಅಲ್ಲಿ ತನಕನೂ ಒಂದು ಕಂಪ್ಲೀಟ್ ಸರ್ಕಲ್ ಅಲ್ಲಿ ಎಲ್ಲೇ ನೋಡ್ಬೇಕು ಅಂದ್ರೆ ನೋಡೋ ಹತ್ರ ಇತ್ತು. ಬಟ್ ದಟ್ ವಾಸ್ ಅ ಮಿಸ್ಟೇಕ್. ಈಗ ಯಾರಾದ್ರೂ ಹೊಸಬ್ರು ಸಿನಿಮಾ ಮೇಕರ್ಸ್ ನೋಡ್ತಾ ಇದ್ರೆ ಐ ಥಿಂಕ್ ಇಟ್ಸ್ ಅ ಮಿಸ್ಟೇಕ್. ಯಾಕೆ ಅಂದ್ರೆ ನಾವೊಂದು 20-30 ಸ್ಕ್ರೀನ್ ರಿಲೀಸ್ ಮಾಡ್ಬಿಡ್ತೀವಿ ಅನ್ಕೊಳ್ಳಿ ಬೆಂಗಳೂರಲ್ಲೇ ಫಾರ್ ಎಕ್ಸಾಂಪಲ್, ಆ್ಯಂಡ್ ತುಂಬಾ ಪ್ರಮೋಷನ್ ಮಾಡಿರಲ್ಲ, ಮಾಡಿದ್ರೂ ರೀಚ್ ಆಗಿರಲ್ಲ, ಅಷ್ಟೊಂದು ಇನ್ಸ್ಟೆಂಟ್ಲಿ ರೀಚ್ ಆಗಿರಲ್ಲ. ಈ ಎಲೆಕ್ಷನ್ ಟೈಮೆಲ್ಲ ಅಂದ್ರೆ ಇನ್ನೂ ಡಿಫಿಕಲ್ಟ್. ಸೊ ಏನಾಗುತ್ತೆ, ಆಡಿಯನ್ಸ್ ಸ್ಪ್ರೆಡ್ ಆಗ್ಬಿಡ್ತಾರೆ ಎಲ್ಲ ಕಡೆ. ಒಂದು 30 ಜನ 20 ಜನ ಆ ಥರ ಎಲ್ಲ ಸ್ಪ್ರೆಡ್ ಆಗ್ಬಿಡ್ತಾರೆ. ಸಡನ್ ಆಗಿ ಒಂದು ಶೋ ಯಾರು ಬರಲಿಲ್ಲ ಅಂದ್ರೆ ನೋ ಶೋ ಆಗ್ಬಿಡುತ್ತೆ. ಸೊ ನಿಮಗೆ ಸಡನ್ ಆಗಿ ಅದೊಂಥರ ಆಘಾತ ಥರ ಆಗುತ್ತೆ. ಐ ಥಿಂಕ್ ಕೆಲವು ಸೆಂಟರ್ಸ್ ಒಂದೊಂದು ಏರಿಯಾಗೆ ಒಂದೊಂದು ಸೆಂಟರ್ ಥರ ಇಟ್ಕೊಂಡು ಆರ್ಕೇಡ್ ಗ್ಲೋಬಲ್ ಅಲ್ಲ ಒಂದು, ಲುಲು GT ಒಂದು, RTL ಒಂದು, ಒರೈನ್ ಮಂತ್ರಿಲ್ ಒಂದು, ಈ ತರ ಪ್ಲಾನ್ ಮಾಡ್ಕೊಂಡ್ರೆ ಐ ಥಿಂಕ್ ಆ ಏರಿಯಾದವರೆಲ್ಲ ಅಲ್ಲಿ ಬರ್ತಾರೆ. ಸೊ ಈ ವಾರ ಅದೇ ತರ ಪ್ಲಾನ್ ಮಾಡಿದ್ವಿ ನಾವು. ಐ ಥಿಂಕ್ ಅದಕ್ಕೆ GT ವೀರೇಶಲ್ಲಿ ಒರೈನಲ್ಲೆಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. 2 days ಇಂದ more than 100 people ಬರ್ತಿದ್ದಾರೆ, ದೂರದಿಂದ ಬರ್ತಿದ್ದಾರೆ. ಅದೊಂದು ಕಷ್ಟ ಆಗ್ತಿದೆ, ಬಟ್ ಐ ಥಿಂಕ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ, ಪಿಕಪ್ ಆಗ್ತಿದೆ. ಎನಿ ಇನ್ಸ್ಟೆನ್ಸಸ್ ಆಫ್ ನೋ ಶೋಸ್ ದಟ್ ಯು ಸಾ? ಒಂದು ಶಿವಮೊಗ್ಗದಲ್ಲಿ ಸ್ಟಾರ್ಟಿಂಗೇನೆ ನೋ ಶೋ. ನಾವು ಆಕ್ಚುಲಿ ಬೇರೆ ಕಡೆ ಎಲ್ಲೂ ಪ್ರಮೋಟ್ ಮಾಡೋಕ್ಕಾಗಿಲ್ಲ. ಶಿವಮೊಗ್ಗದಲ್ಲಿ ಒಂದ್ಸಲ ನೋ ಶೋ ಆಗಿತ್ತು, ಬಟ್ ಇಲ್ಲಿ ಐ ಥಿಂಕ್ ಯಾವುದೂ ಆಗಿಲ್ಲ ಅನ್ಸುತ್ತೆ. ಗ್ಲೋಬಲ್ ಅಲ್ಲಿ 1-2 ಸಲ, ಅಲ್ಲಿ ಗ್ಲೋಬಲ್ ಅಲ್ಲಿ ಹೊಸ ಮಾಲ್, ಪ್ರೈಸಸ್ ಜಾಸ್ತಿ. 1-2-3 ಜನ ಹೋಗಿ ಅಯ್ಯೋ ಶೋ ಇಲ್ವಂತೆ ಅಂತ ನಮ್ಮವ್ರೆ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಅವರ ಫೋನ್ ಮಾಡಿದಾಗ, ಲಕ್ಕಿಲಿ 3 days ಈ ತರ ಆಗಿದೆ. ಒಂದು 8-10 ಜನ ಇರುವಂತ ಒಂದು ಗ್ರೂಪ್ ಕರೆಕ್ಟಾಗಿ ಇನ್ನೇನು ಶೋ ಟೈಮ್ ಆಗೋ ಟೈಮ್ ಸ್ಟಾರ್ಟ್ ಅವ್ರು ಬಂದು ಶೋ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಅವ್ರಿಗೆ 4 times ಆ ಇನ್ಸಿಡೆನ್ಸ್ ಅಲ್ಲಿ ಹೋಗಿದೆ ಅಲ್ಲಿಗೆ ಮೀಟ್ ಮಾಡಕ್ಕೆ ಅಂತ. ಹೇಗ್ ಬಂದ್ರಿ, ಹೇಗ್ ರೀಚ್ ಆಯ್ತು ಅಂತ ಕೇಳಿದಾಗ ಟ್ರೇಲರ್ ನೋಡಿಂದ ಬಂದಿದ್ದು, ಬೇರೆ ಏನು ಇದು ಮಾಡಿಲ್ಲ. ಸೊ ಟ್ರೇಲರ್ ವರ್ಕ್ ಆಗಿದೆ. ಅಂಡ್ ನಾವು ಟ್ರೇಲರ್ಗೆ ತುಂಬಾ ಜಾಸ್ತಿ ಫೋಕಸ್ ಮಾಡಲಿಲ್ಲ. ಟ್ರೇಲರ್ ಬರೀ 2 days 3 days ಬಿಫೋರ್ ದ ರಿಲೀಸ್ ಬಿಟ್ಟಿದ್ದು. ಬಟ್ ಈಗ ಐ ಥಿಂಕ್ more than 7.5 lakhs ತುಂಬಾ ಆರ್ಗ್ಯಾನಿಕ್ ರೀಚ್ ಹೋಗಿದೆ. ಅಂಡ್ ತುಂಬಾ ಚೆನ್ನಾಗಿ ಟ್ರೇಲರ್ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಯಾರೇ ಬರ್ತಾ ಇದ್ರು ಟ್ರೇಲರ್ ನೋಡ್ಕೊಂಡ್ ಬರ್ತಿದ್ದಾರೆ, ಆಮೇಲೆ ವರ್ಡ್ ಆಫ್ ಮೌತ್. ಓಕೆ ಸರ್, ನೀವು ಶಿವಮೊಗ್ಗ ಅಲ್ಲಿ ನೋ ಶೋ ಆಯ್ತು ಅಂತ ಹೇಳ್ತಿದ್ರಿ. ಸೊ ಒಂದು ಪರ್ಸ್ಪೆಕ್ಟಿವ್ ಕೊಡಿ. ಒಂದು ನ್ಯೂ ಕಮರ್ಸ್ ಸ್ಮಾಲ್ ಫಿಲಮ್ ಅಂತ ಹೋದಾಗ ನೀವು ಮೋಸ್ಟ್ಲಿ ಬ್ಯಾಂಗ್ಳೂರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಪಾರ್ಸ್ ಆಗಿ ಬೇರೆ ಪಾರ್ಟ್ಸ್ ಆಫ್ ಕರ್ನಾಟಕ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಇಲ್ಲ ನಿಮ್ಮ ರಿಲೀಸ್ ಅಪ್ರೋಚ್ ಹೇಗಿತ್ತು? ಫಸ್ಟ್ ಅನ್ಕೊಂಡಿದ್ದೇನು ಅಂದ್ರೆ, ನಮ್ಗೆ ತುಂಬಾ ಜನ ಫಾರ್ ಎಕ್ಸಾಂಪಲ್ ನಿಮ್ದು ಮಲ್ಟಿಪ್ಲೆಕ್ಸ್ ಸಿನಿಮಾ ಸ್ವಲ್ಪ ಕ್ಲಾಸ್ ಆಡಿಯನ್ಸ್ ಇಷ್ಟಪಡ್ತಾರೆ, ಲೋಕಲ್ ಆಡಿಯನ್ಸ್ ತಗೋತಾರೋ ಗೊತ್ತಿಲ್ಲ, ಈ ತರ ಫೀಲಿಂಗ್ ಹೇಳಿದ್ರು. ಬಟ್ ನನ್ಗೇನ್ ಅನಿಸ್ತು ಅಂದ್ರೆ ಇಮೋಷನ್ಸ್ ಆರ್ ದ ಸೇಮ್. ಇವತ್ತಿನ ದಿನ ಹಳ್ಳಿಯಲ್ಲೂ ಟಾಮ್ ಕ್ರೂಸ್ ಕ್ಲಿಪ್ ನೋಡ್ತಿರ್ತಾನೋ ಅಲ್ಲಿ ಇಟ್ಟಿರ್ತಂತೆ ಅಂತ. ಸೊ ಆ ಥರ ಇರ್ಬೇಕಾದ್ರೆ ಅವರೇ ಅಪ್ಡೇಟ್ ಆಗಿದ್ದಾರೆ, ಅವರೇ ಅಪ್ಡೇಟ್ ಆಗಕ್ಕೆ ರೆಡಿ ಇದೆ. ನಾವ್ ಯಾಕೆ ಅವ್ರನ್ನ ಕೆಳಗಡೆ ತಳ್ಬೇಕು? ಸೊ ನಾನೇನ್ ಹೇಳಿದೆ ಅಂತ ಹೇಳಿದ್ರೆ, ನಾವು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಿರ್ಬೇಕಾದ್ರೂ ಸಿಂಗಲ್ ಸ್ಕ್ರೀನ್ಸ್ ಎಷ್ಟಾಗುತ್ತೆ ಅಷ್ಟು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡೋಣ ಅಂತ. ವೆರಿ ಗುಡ್ ಥಿಂಗ್ ಇಸ್, ಫಾರ್ ಎಕ್ಸಾಂಪಲ್ ನಮ್ದು ಸಂಗಮ್ ಮೈಸೂರಲ್ಲಿ, ಹಾಸನ್ ಸಹ್ಯಾದ್ರಿಲಿ ಶೋ ಇರ್ಲಿಲ್ಲ. ಅಲ್ಲಿ ಹಾಕ್ತೀವಿ ನೋಡೋಣ, ರಿಪೋರ್ಟ್ ನೋಡ್ಕೊಂಡು ಹಾಕ್ತೀವಿ ಅಂತ ಹೇಳಿದ್ರು. ಬಟ್ ನಾವು ಪೇಪರ್ ಆಡೋದು ಕೊಟ್ಬಿಟ್ಟಿದ್ವಿ, ನೋಡೋಣ ಏನಾಗುತ್ತೆ ಅಂತ ನನಗೆ ಡೌಟ್ ಇತ್ತು. ವೆರಿ ಗುಡ್ ಥಿಂಗ್ ಇಸ್ ಫಸ್ಟ್ ಡೇ ಅದೇನ್ ರಿಪೋರ್ಟ್ ಬರುತ್ತೆ ಅಂತ ಹೇಳ್ತಾರೆ. ಹೆಂಗ್ ರಿಪೋರ್ಟ್ ಬರುತ್ತೆ, ಇಟ್ಸ್ ಅ ವೆರಿ ಬಿಗ್ ಎನಿಗ್ಮಾ, ಇಟ್ಸ್ ಅ ವೆರಿ ಬಿಗ್ ಪಜಲ್. ಬಟ್ ಫಸ್ಟ್ ಡೇ ರೆಸ್ಪಾನ್ಸ್ ಅಂಡ್ ರಿಪೋರ್ಟ್ ನೋಡಿ ಸಂಗಮ್ ಅವರು, ಹಾಸನ್ ಸಹ್ಯಾದ್ರಿ ಅವರು ಅವರೆಲ್ಲ ಹಾಕೊಂಡ್ರು ಸಿಂಗಲ್ ಸ್ಕ್ರೀನ್ ಫಾರ್ ದ ಹೋಲ್ ವೀಕ್, ಶೇರಿಂಗ್ ಅಲ್ಲೇ, ನಾವೇನ್ ಪೇ ಮಾಡಿ. ಸೊ ದಟ್ ವಾಸ್ ಅ ಬೂಸ್ಟ್. ಅಂಡ್ ಈ ವಾರ ಫಾರ್ ಎಕ್ಸಾಂಪಲ್ ಯಾವ್ದಾವ್ದೋ ಜಾಗದಿಂದ ಕೇಳಿ ಹಾಕೊಂಡ್ರು, ನ್ಯಾಮತಿಲ್ ಹಾಕೊಂಡ್ರು, ಚನ್ನಗಿರಿಲಿ ಹಾಕೊಂಡ್ರು,
ಸೊ ಇನ್ನೊಂದು ಕುಂದಾಪುರ ಹತ್ರ ಅದು ಹಾಕೊಂಡ್ರು. ಸೊ ಈಗ ಸಿಂಗಲ್ ಸ್ಕ್ರೀನ್ಸ್ ಅಲ್ಲೆಲ್ಲ ಓಡ್ತಾ ಇದೆ. ಸೊ ನಮ್ಗೆ ಗೊತ್ತಾಗಲ್ಲ ಯಾವುದು ಎಲ್ಲಿ ಹೇಗೆ ಕ್ಲಿಕ್ ಆಗುತ್ತೆ ಅಂತ. ಬಟ್ ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡಿದ್ರೆ ಅವಾಗ ನಮ್ಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ, ಜನಕ್ಕೆ ಇದು ಗೊತ್ತು, ಅಟ್ಲೀಸ್ಟ್ ಫಸ್ಟ್ ಫುಟ್ ಫಾಲ್ ಆಗೋದಕ್ಕೆ, ಫಸ್ಟ್ ಒಂದು ಸೆಟ್ ಆಫ್ ಆಡಿಯನ್ಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬ್ಲೈಂಡ್ ತರ. ಈಗ ಹೆಂಗ್ ಗೊತ್ತಾ, ನಿಮ್ ಮದುವೆ ಕ್ಲಿಪ್ನ ನೀವು ಸುಮ್ಮನೆ ಯಾವುದೋ ಒಂದು ಹಳ್ಳಿಲೋ ಸಿಟಿಲೋ ಏನೋ ಟೌನಲ್ಲಿ ರಿಲೀಸ್ ಮಾಡಿದ್ರೆ ಯಾರು ಬಂದು ನೋಡ್ತಾರೆ, ಯಾಕೆ ಬಂದು ನೋಡ್ತಾರೆ ಗೊತ್ತೇ ಇರಲ್ಲ. ಸೊ ಐ ಥಿಂಕ್ ಹೊಸಬ್ರಿಗೆ ಎಲ್ರಿಗೂ ಆ ಫೀಲಿಂಗ್ ಬರುತ್ತೆ ದಟ್ ಒಳ್ಳೆ ನಮ್ಮ ಮದುವೆ ಇನ್ವಿಟೇಷನ್ ಕರಿತೀವಲ್ಲ, ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಅವರೇನೆ ನೆಕ್ಸ್ಟ್ ವೀಕ್ ನೋಡ್ತೀವಿ, ಊರಲ್ಲಿದ್ದೀವಿ, ಈ ತರ ಎಲ್ಲ ರೆಸ್ಪಾನ್ಸ್ ಬರುತ್ತೆ. ಬಟ್ ಅವ್ರು ಬಂದು ಒಳ್ಳೆ ಮದುವೆ ಇನ್ವಿಟೇಷನ್ ಕೊಟ್ಟು ಕರೆದಂಗಿರುತ್ತೆ. ಟಿಲ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗತ್ತೆ. ಈಗ ಟ್ರೇಲರ್ ಏನೋ ಕ್ಲಿಕ್ ಆಗ್ಬೇಕು, ಯಾವ್ದೋ ದೊಡ್ಡ ಸೆಲೆಬ್ರಿಟಿ ಬಂದು ನೋಡಿ, ಇವಾಗ ಯಶ್ ಅವ್ರು ಬಂದು ಒಂದು ಸಿನಿಮಾ ನೋಡ್ಬಿಟ್ರೆ ಸಡನ್ ಆಗಿ ಅರ್ಧ ಕರ್ನಾಟಕ ನೋಡುತ್ತೆ. ಆ ಸಿನಿಮಾ ಹೇಗಿದೆಯೋ ಬಿಡುತ್ತೋ ದಟ್ ಬಿಕಮ್ ಸೆಕೆಂಡ್ರಿ. ಸೊ ಒಂದ್ ಆ ಥರದೊಂದು ಹ್ಯೂಜ್ ಪ್ಲಸ್ ಇರಬೇಕಾಗುತ್ತೆ, ಅವಾಗ ವರ್ಕ್ ಆಗುತ್ತೆ. ಐ ಥಿಂಕ್ ಎವ್ರಿ ಪರ್ಸನ್ ಇಸ್ ಡಿಫ್ರೆಂಟ್. ಎಕ್ಸಾಮ್ಗೆ ಎಲ್ಲ ಪರ್ಸನ್ ಡಿಫ್ರೆಂಟ್ ಆಗಿ ರೆಡಿ ಆಗ್ತಾರಲ್ಲ, ಹಾಗೆ ಎವ್ರಿ ಸಿನಿಮಾ ಬೇರೆ ಬೇರೆ ತರ ಅವ್ರವ್ರ ಪ್ಲಾನ್ ಅಲ್ಲೇ ಮಾಡಬೇಕು. ಬಟ್ ಐ ವಾಸ್ ಇಂಪ್ರೆಸಿವ್ ದ ವೇ ಬ್ಲಿಂಕ್ ಅವ್ರು ಮಾಡಿದ್ರು, ಶ್ರೀನಿಧಿ ಅವ್ರು ಏನ್ ಪ್ಲಾನ್ ಮಾಡಿದ್ರು. ಐ ಆಮ್ ಇಂಪ್ರೆಸ್ಡ್ ವಿತ್ ದ ಪ್ಯಾಟರ್ನ್ ಅಂಡ್ ಸ್ಟ್ರಾಟಜಿ ಆಫ್ ದ ರಿಲೀಸ್. ಸೊ ಹೊಸಬ್ರು ರಿಲೀಸ್ ಮಾಡಿದ್ರೆ ನಿಮ್ದು ನೋಡಿ, ಉಪಾಧ್ಯಕ್ಷ ತರ ಇದ್ರೆ BC ಸೆಂಟರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿ, ಅವ್ರ ಕಾಮಿಡಿ ಇಷ್ಟ, ಒಳ್ಳೆ ನೋಡ್ ಆಕ್ಟ್ರೆಸ್ ಇಷ್ಟ, ಆ ತರ ಇದ್ರೆ BC ಸೆಂಟರ್ಸ್ ಮೇಲೆ ಜಾಸ್ತಿ ಕಾನ್ಸೆಪ್ಟ್. ಇಲ್ಲ ಅಂದ್ರೆ ಮಲ್ಟಿಪ್ಲೆಕ್ಸ್ ಕೈಂಡ್ ಆಫ್ ಸಿನಿಮಾ ನಿಮ್ದು ಆಗಿದ್ರೆ ಎಜುಕೇಟೆಡ್ಸ್ಗೆ ಜಾಸ್ತಿ ರೀಚ್ ಆಗುತ್ತೆ ಅನ್ನೋ ಫೀಲಿಂಗ್ ಇದ್ರೆ ಸ್ವಲ್ಪ ಬ್ಲಿಂಕ್ ಪ್ಯಾಟರ್ನ್ ಅಲ್ಲಿ ಹೋಗಿ ನಾವು ಸ್ವಲ್ಪ ಮಿಕ್ಸ್ ಮಾಡಿದ್ವಿ. ಬಟ್ ಈಗ ಸೆಕೆಂಡ್ ವೀಕಿಗೆ ಬ್ಲಿಂಕ್ ತರ ಬಂದಿದ್ವಿ. ಓಕೆ, ಸೊ ಐ ಥಿಂಕ್ ವಿ ಶುಡ್ ಸಿ. ಬಟ್ ಅದೊಂದು ನೋಷನ್ ಬ್ರೇಕ್ ಆಗಿದೆ, ನನ್ನ ಸಿನಿಮಾ ಬರೀ ಮಲ್ಟಿಪ್ಲೆಕ್ಸ್ ಅಲ್ಲೇ ಓಡ್ಬೋದು ಅನ್ನೋ ಐಡಿಯಾ ನಿಮಗೆ ಶಿವಮೊಗ್ಗ ಅಲ್ಲಿ ಅಥವಾ ಮೈಸೂರಲ್ಲೆಲ್ಲ ಶೋಸ್ ಸಿಕ್ಕಿರೋದ್ರಿಂದ ಆ ನೋಷನ್ ಬ್ರೇಕ್ ಆಗಿದೆ 100%. ಅಂಡ್ ಸಂಗಮ್ ಅವರು ಪರ್ಸನಲಿ, ಹಾಸನ್ ನಾಗಲಕ್ಷ್ಮಿ ಅವರು ಅಷ್ಟೇ, ಅವರು ಫಸ್ಟ್ ಮಾರ್ನಿಂಗ್ 2 shows ಹಾಕಿರ್ಲಿಲ್ಲ, ಫ್ರೈಡೇನೆ ಆಫ್ಟರ್ನೂನ್ ಆ್ಯಂಡ್ ಫಸ್ಟ್ ಶೋ ಹಾಕೊಂಡಿದ್ರು. ಅವ್ರು ಫೋನ್ ಮಾಡಿ ನನಗೊಂದು ಥಿಯೇಟರ್ ಅವರು ಒಂದು 3-4 ಜನ ಮಾತಾಡಿದ್ದಾರೆ. ನಾಗಲಕ್ಷ್ಮಿ ಅವ್ರು ಮಾತಾಡಿದ್ದಾರೆ, ಡಿಸ್ಟ್ರಿಬ್ಯೂಟರ್ ಹತ್ರ ನಮ್ಮ ಹತ್ರ ವೀರೇಶ್ ಅವ್ರು ಮಾತಾಡಿದ್ದಾರೆ. ಸಂಗಮ್ ಅವ್ರು ಫೋನ್ ಮಾಡಿಬಿಟ್ಟು ನಾವಲ್ಲಿ ಏನು ಪ್ರಮೋಟ್ ಮಾಡಿಲ್ಲ, ಏನು ಮಾಡಿಲ್ಲ, ಮೈಸೂರು ಆಡಿಯನ್ಸ್ ವಿ ಟ್ರಸ್ಟ್ ಸಂಗಮ್. ಸಂಗಮಲ್ಲಿ ಒಂದು ನೋ ಶೋ ಆಗಿಲ್ಲ, ಎಲ್ಲಾನು 30-40 ಜನ ಬರ್ತಾನೆ ಇದ್ರು. ಸೊ ಚೆನ್ನಾಗಿದೆ, ಉಳಿಸ್ಕೊಳ್ಳಿ ನಿಲ್ಲಿಸ್ಕೊಳ್ಳಿ ಅಂತ ಥಿಯೇಟರ್ ಯಾವಾಗ ಹೇಳ್ತಾರೆ ಆ ಕಾನ್ಫಿಡೆನ್ಸ್ ಬರುತ್ತೆ. ಓ ಸಿನಿಮಾ ಮೇಲೆ ಲವ್ ಇದೆ, ಎಲ್ರಿಗೂ ಗೆಲ್ಬೇಕು ಅಂತಿದೆ ಸರ್, ಸಿನಿಮಾ ಗೆಲ್ಬೇಕು ಅಂತಿದೆ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸರ್, ಬಿಫೋರ್ ಐ ಗೋ ಟು ಮೈ ನೆಕ್ಸ್ಟ್ ಕ್ವೆಶನ್, ಇದು 2 ವಿಷಯಗಳ ಬಗ್ಗೆ ಹೇಳಿ. ಡಿಸ್ಟ್ರಿಬ್ಯೂಷನ್ ಅಂತ ಹೋಗಿ ನೀವು ಬೇರೆ ರೀಜನ್ಸ್ ಔಟ್ಸೈಡ್ ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ಕಮರ್ಷಿಯಲಿ ಅದು ನಿಮಗೆ ಹೇಗೆ ವರ್ಕೌಟ್ ಆಗುತ್ತೆ, ಅಥವಾ ಕಮರ್ಷಿಯಲ್ ಫ್ಯಾಕ್ಟರ್ಸ್ ಏನ್ ಬರುತ್ತೆ ಅಲ್ಲಿ, ಅಂಡ್ ಉಳಿಸ್ಕೊಡೋದು ಅಂದ್ರೆ ಏನು ಥಿಯೇಟರ್? ಓಕೆ, 2 ಡಿಫ್ರೆಂಟ್ ಕ್ವೆಶನ್ಸ್. ಔಟ್ಸೈಡ್ ಬ್ಯಾಂಗ್ಳೂರ್ ಕಮರ್ಷಿಯಲಿ ಹೇಗೆ ವರ್ಕೌಟ್ ಆಗುತ್ತೆ? ಶೇರಿಂಗ್ ಬೇಸಿಸ್ ಮೇಲೆ ಹೋಗ್ತಾರೆ. ಒಂದು ಅಲ್ಲಿ ಪ್ಲೇ ಮಾಡೋದಕ್ಕೆ ಒಂದು ಬೇಸಿಕ್ ಚಾರ್ಜಸ್ ಇರುತ್ತೆ ಅನ್ಕೊಳ್ಳಿ, 7,000 to 14,000 ಖರ್ಚಾಗುತ್ತೆ ಅನ್ಕೊಳ್ಳಿ ಪ್ಲೇ ಮಾಡೋದಕ್ಕೆ. ಅದ್ರ ಜೊತೆಗೆ ಥಿಯೇಟರ್ ಅವ್ರದ್ದೇ ಒಂದು ಕಾಸ್ಟ್ ಇರುತ್ತೆ ಪಾಪ. ಅವ್ರಿಗೆ ಒಂದು ವಾರಕ್ಕೆ ನಮ್ಗೊಂದು 40,000 ಆದ್ರೂ ಆಗ್ಬೇಕು, ಒಂದು 50,000 ಆದ್ರೂ ಆಗ್ಬೇಕು ಅನ್ನೋ ಫೀಲಿಂಗ್ ಅಲ್ಲಿ ಇರ್ತಾರೆ. ಸೊ ದಿನಕ್ಕೆ 4 ಶೋನೋ 2 ಶೋನೋ ಎಷ್ಟೋ ಅಂತ ಹಾಕೊಂಡ್ರೆ ಅವ್ರಿಗೆ ಇದೆರಡು ಕೌಂಟ್ ಮಾಡ್ಕೊಂಡ್ರೆ ಒಂದು 55,000-60,000 ಆಗ್ಬೇಕು. ಕರೆಕ್ಟ್ ತಾನೆ? ಮಿನಿಮಮ್ ನಾನು ನಿಮ್ಗೆ ಹೇಳ್ತಿರೋದು ಬೇಸಿಕ್. ಹೋಲ್ ವೀಕ್ ಆಲ್ 4 shows ಅಂದ್ರೆ ಇನ್ನೂ ಜಾಸ್ತಿ, ಒಂದು 1.5 to 1.5 ಲಕ್ಷ, 1,20,000 ಇಷ್ಟು ಜನವ್ರಿಗೆ ವರ್ಕೌಟ್ ಆಗ್ಬೇಕು. ನಿಮ್ ಸಿನಿಮಾ ಸಖತ್ತಾಗಿ ಇನ್ಸೆಪ್ಷನ್ ತರ ಇದ್ರೆ ಏನು, ಕೆಟ್ಟದಾಗಿ ಯಾವ್ದೋ ಕೆಟ್ಟ ಸಿನಿಮಾ ತರ ಇದ್ರೆ ಅವ್ರಿಗೆ ಯಾವ್ದೋ ನಾನು ಬಿಗ್ರೇಟ್ ಸಿನಿಮಾನೇ ಆಗ್ತಾ ಇರ್ತೀನಿ, ಅಲ್ಲಿ ಕಿಕ್ಕಿರೋದು ಜನ ಎಲ್ಲಿ ಬಂದು ನೋಡಿ, ವಾರಕ್ಕೆ ಒಂದು 2.5 ಲಕ್ಷ ಆದ್ರೆ ಸೂಪರ್ ಹಿಟ್ ಸಿನಿಮಾ ಅದ. ನಾನು ಯಾವ್ದೋ ಕಮಲ್ ಹಾಸನ್ ದಶಾವತಾರ ಮಾತಿದ್ರು ಅಲ್ಲಿ 20 ಜನ 30 ಜನ ಬಂದ್ರೆ ಅವ್ರು ವರ್ಕೌಟ್ ಆಗುತ್ತೆ. ಸೊ ಇಟ್ಸ್ ಲೈಕ್ ದಟ್. ಹಾಗಿದ್ದಾಗ ಅವ್ರೇನ್ ಮಾಡ್ತಾರೆ, ಯಾವುದೋ ಒಂದು ಆಸೆಯಿಂದನೋ ಇದು ವರ್ಕೌಟ್ ಆಗ್ಬೋದು, ಇಷ್ಟು ಸ್ಟಾರ್ ಮೇಲೋ ರಿಪೋರ್ಟ್ ಮೇಲೋ ಅವರೇ ಸಿನಿಮಾ ನೋಡಿದಾಗ ಒಂದು ಫೀಲ್ ಬರುತ್ತೆ ಅವ್ರಿಗೆ, ಆಲ್ಮೋಸ್ಟ್ 200 ಜನ ಬರ್ಬೋದೇನೋ, ಆ ಲಾಜಿಕಲ್ಲಿ ಹಾಕೋತಾರೆ. 1 ವೀಕಲ್ಲಿ ಅವ್ರಿಗೆ ಅನ್ಕೊಳ್ಳೋದಕ್ಕಿಂತ ಜಾಸ್ತಿ ಬಂದ್ರೆ ಅವ್ರು ಇಟ್ಕೊಳ್ತಾರೆ, ಇಲ್ಲ ಅಂದ್ರೆ ತೆಗಿತಾರೆ. ಅಂಡ್ ನಾವು ಅಷ್ಟೇ, ಅಲ್ಲಿ ಬರ್ಲಿಲ್ಲ ಅಂದ್ರೆ ನಾವು ಸುಮ್ಮನೆ ರೆಂಟ್ ಕಟ್ಟಿ ಅಲ್ಲಿ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ. ಸೊ ನಾವು ಪರವಾಗಿಲ್ಲ ಬಿಡಿ, ಮತ್ತೆ ವರ್ಡ್ ಆಫ್ ಮೌತ್ ಬಂದು ವರ್ಕೌಟ್ ಆದ್ರೆ ಹಾಕೊಬೇಕು, ಇಲ್ಲ ಅಂದ್ರೆ ಇಲ್ಲ. ಸೊ ಸಿಂಗಲ್ ಸ್ಕ್ರೀನ್ಸ್ ಆ ತರ ಲಾಜಿಕಲ್ ವರ್ಕೌಟ್ ಆಗುತ್ತೆ. ಮಲ್ಟಿಪ್ಲೆಕ್ಸ್ ಇಸ್ ವೆರಿ ಸ್ಟ್ರೈಟ್ ಅಂಡ್ ಬ್ಲಂಟ್. ವರ್ಕೌಟ್ ಆಗ್ಲಿಲ್ಲ ನೆಕ್ಸ್ಟ್ ವಿತಿನ್ 2 days ಕಿತ್ತಾಕ್ಬಿಡ್ತಾರೆ. ನೆಕ್ಸ್ಟ್ ಡೇ ಕೊಡೋದೇನೆ ಬಿಗ್ ಡೌಟ್. ನೋ ಶೋ ಆಗ್ಬಿಟ್ರೆ ನೆಕ್ಸ್ಟ್ ಡೇನೇ ಇರಲ್ಲ, ಯಾಕಂದ್ರೆ 1 show ವೇಸ್ಟ್ ಇಡಲ್ಲ ಕಂಪ್ಲೀಟ್ಲಿ. ಸೊ ಆ ತರ. ಸೊ ಬ್ಯಾಂಗ್ಳೂರ್ ಬಿಟ್ರೆ, ಫಸ್ಟ್ ಕ್ವೆಶನ್ಗೆ ಆನ್ಸರ್, ಬ್ಯಾಂಗ್ಳೂರ್ ಬಿಟ್ರೆ ಆಚೆ ಕಡೆ ನಿಮ್ಗೆ ಒಂದು ಸಿನಿಮಾ ಏನಂತಾರೆ,
ವರ್ಕೌಟ್ ಆಗ್ತಿದೆ ಅವ್ರಿಗೆ ಅಂದ್ರೆ ಒಂದು ಬೇಸಿಕ್ ಅಮೌಂಟ್ ಅಂತ ಒಂದು ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ. ಅದು ಕ್ರಾಸ್ ಆದ್ರೆ ಮಾತ್ರ ಇಟ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರು ಸರ್ ಸಾರಿ ಸಿನಿಮಾ ಚೆನ್ನಾಗಿತ್ತು ಏನು ಮಾಡೋಕ್ಕಾಗಲಿಲ್ಲ ಸರ್ ಅಂತ ಬಿಟ್ಟಾರೆ. ಎರಡನೇದು ಉಳಿಸ್ಕೊಳ್ಳೋದು, ತುಂಬಾ ತುಂಬಾ ಇಂಪಾರ್ಟೆಂಟ್ ವರ್ಡ್ ಇವಾಗ ಸಿನಿಮಾದಲ್ಲಿ. ನೀವು ಸಿನಿಮಾ ಉಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಸೆಕೆಂಡ್ ವೀಕ್ಗೆ ಅವ್ರ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ನೀವು ಸೆಕೆಂಡ್ ವೀಕ್ ಆಫ್ ದ ಸಿನಿಮಾ ಮಾತಾಡ್ಸಿ, ಅವ್ರು ಯಾವ ಜೋಶಲ್ಲಿ ಮಾತಾಡ್ತಾರೆ, ಹೆಂಗ್ ಮಾತಾಡ್ತಾರೆ, ನಿಮ್ಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ರೆಸ್ಪಾನ್ಸ್ ಹೇಗೆ ಬರ್ತಿದೆ ಅಂತ. ಏನ್ ಗೊತ್ತಾ, 10 ಜನ ನಿಮ್ಗೆ ಬಂದು ಬೈದ್ರು ಅನ್ಕೊಳ್ಳಿ, ನೀವು ಮನೆಗೆ ಹೋದ್ರೆ ಖುಷಿಯಾಗಿರಕ್ ಆಗಲ್ಲ. 10 ಜನ ನಿಮ್ಗೆ ಬಂದು ಹೊಗಳಿದ್ರೇನೆ ನೀವು ನೆಕ್ಸ್ಟ್ ಡೇ ಅಂತ ಒಳ್ಳೆ ಡ್ರೆಸ್ಗೆ ಹಾಕೊಂಡು ಖುಷಿಯಾಗಿ ಹೋಗೋದು ತಾನೆ. ಸೊ ಏನಾಗುತ್ತೆ, ಸಿನಿಮಾ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಫಸ್ಟ್ ಅವ್ರು ಬಂದು ನೋಡ್ಲಿ ಅನ್ಕೋತೀವಿ. ಅವರಲ್ಲೇ ಅರ್ಧಕ್ಕರ್ಧ ಜನ 3/4 ಜನ ನಾವು ಇದ್ದೀವಿ ಕೆಲಸ ಇದೆ ವೀಕೆಂಡಲ್ಲಿ ನೋಡ್ತೀವಿ, ಆ ಟೈಮಲ್ಲಿ ಈ ಮಾಲಲ್ಲಿ ಇದ್ರೆ ಇಲ್ಲಿ ನೋಡ್ತೀವಿ, ಇಲ್ಲ ನೋಡಲ್ಲ, ಈ ಥರ. ಸೊ ಅವರೇ ಬರಲ್ಲ ಅಂತ ಹೇಳಿದಾಗ ಬೇರೆಯವ್ರು ಹೆಂಗ್ ಬರ್ತಾರೆ, ಯಾರೋ ಗೊತ್ತಿಲ್ಲದವ್ರು ಹೆಂಗ್ ಬರ್ತಾರೆ, ಸಿನಿಮಾ ಲವರ್ಸ್ ಬರಬೇಕು, ಪರ್ಟಿಕ್ಯುಲರ್ ಫೋಕಸ್ ಸಿನಿಮಾ ಆಡಿಯನ್ಸಸ್ ಬರಬೇಕು. ಅವ್ರು ಬರಬೇಕು ಅಂತ ಹೇಳಿದ್ರೆ ನೀವು ಪ್ರಮೋಷನ್ ಮಾಡಿರ್ಬೇಕು, ಚೆನ್ನಾಗಿ ರೀಚ್ ಆಗಿರ್ಬೇಕು, ಇಲ್ಲ ಸ್ಟಾರ್ ಇರಬೇಕು, ಮುಂಚೆನೇ ಹೈಪ್ ಕ್ರಿಯೇಟ್ ಆಗಿರ್ಬೇಕು, ಅದೆಲ್ಲ ಫ್ಯಾಕ್ಟರ್ಸ್ ಬರುತ್ತೆ. ಸಿನಿಮಾ ಯಾಕೆ ಉಳಿಸ್ಕೋಬೇಕು ಅಂತ ಹೇಳ್ತಾರೆ ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಇದೆ, ಜನ ಬರ್ತಿದ್ದಾರೆ, ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದ್ರೆ ಸಿನಿಮಾ ಉಳಿಸ್ಕೊಬೇಕು. ಹೇಗೆ ಉಳಿಸ್ಕೊಬೇಕು? ಬೇಸಿಕಲಿ 2 ಟೈಪ್ಸ್ ಮಾಡ್ತೀಯ ನೀವು. ನಾನು ಐ ಆಮ್ ಟಾಕಿಂಗ್ ಕ್ಯಾಂಡಿಡೇಟ್, ಇದರಲ್ಲಿ ಯಾರು ಏನೇ ಅನ್ಕೋದ್ರು. ಫಸ್ಟ್ ಏನು ಅಂತ ಹೇಳಿದ್ರೆ ನೋ ಶೋ ಆಗಬಾರ್ದು ಅಂತ ಹೇಳಿದ್ರೆ ಒಂದು ಮಾಲ್ನಲ್ಲಿ ಒಂದು 6 ಇಂದ 7 ಜನ ಮಿನಿಮಮ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಶೋ ಕ್ಯಾನ್ಸಲ್ ಮಾಡ್ತಾರೆ, ಪ್ಲೇಯಿಂಗ್ ಚಾರ್ಜಸ್ಸೇ ವೇಸ್ಟ್ ಅಲ್ವಾ ಅಂತ. ಸೊ ಅದಕ್ಕೇನು ಮಾಡ್ತೀವಿ, ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಅವ್ರದ್ದೆಲ್ಲ ಸೇರಿ ಅಟ್ಲೀಸ್ಟ್ ಒಂದು 5 ರಿಂದ 10 ಟಿಕೆಟ್ ನಮ್ಮ ಕಡೆಯಿಂದಾನೇ ಬುಕ್ ಆಗಿರಲಿ, ಜನ ನಮ್ಮ ಕಡೆಯಿಂದಾನೆ ಹೋಗಿರಲಿ ಅನ್ನೋ ಥರದೊಂದಿರುತ್ತೆ. ಅಷ್ಟಾಗಿಲ್ಲ ಅಂತ ಹೇಳಿದ್ರೆ ಒಂದು ಶೋ ಅಪ್ಪಿತಪ್ಪಿ ನಿಮ್ಮ ಬ್ಯಾಡ್ ಲಕ್ಕಿಗೆ ಜನ ಹೋಗಿಲ್ಲ ಅಂತ ಹೇಳಿದ್ರೆ ಹೊಡೋಗುತ್ತೆ. ನೆಕ್ಸ್ಟ್ ಹಿಂಗೆ ಇರೋದೇ ಇಲ್ಲ, ಹಾಕ್ಕೊಂಡು ಯೂಸ್ ಇಲ್ಲ, ಮತ್ತೆ ನಾವು ಅವ್ರಿಗೆ ಫೋರ್ಸ್ ಮಾಡಿ ನಾವೇನೇನೋ ಮಾಡಿಸಿ ಹಾಕಿದ್ರೆ ಯೂಸ್ ಇಲ್ಲ. ಸೊ ಏನಕ್ಕೆ ನಿಮ್ಮ ಪರ್ಟಿಕ್ಯುಲರ್ ಸೆಂಟರ್ಸಲ್ಲಿ ಜನನ್ನ ಕಳಿಸಿ ಉತ್ತೇಜಿಸಿ ಆ ಸುತ್ತಮುತ್ತ ಪ್ರಮೋಟ್ ಮಾಡಿ ಕಳಿಸಿ ಥಿಯೇಟರ್ ಉಳಿಸ್ಕೊಬೇಕು ಅಂದರೆ ತುಂಬ ಸಿನಿಮಾಗಳು 2ನೇ ವಾರ 3ನೇ ವಾರ 4ನೇ ವಾರ ಪಿಕಪ್ ಆಗಿರುತ್ತೆ. ಒಳ್ಳೊಳ್ಳೆ ಸಿನಿಮಾಗಳೇ 2ನೇ ವಾರ 3ನೇ ವಾರ ಪಿಕಪ್ ಆಗಿರುತ್ತೆ. ಎಷ್ಟೊಂದು ಇನ್ಸ್ಟೆನ್ಸಸ್ ಇದೆ, ಮುಂಗಾರುಮಳೆಯಿಂದ ಹಿಡಿದು ಈಗ ರೀಸೆಂಟ್ ಉಪಾಧ್ಯಕ್ಷ ಬ್ಲಿಂಕ್ ತನಕ ತುಂಬ ಇನ್ಸ್ಟೆನ್ಸಸ್ ಇದೆ. ಸೊ ಪ್ಲ್ಯಾನ್ಡ್ ಆಗಿ ನಿಮ್ಗೆ ಎಲ್ಲಿ ಚೆನ್ನಾಗಿ ಜನ ಬರ್ತಿದ್ದಾರೆ, ಕನ್ನಡ ಸೆಂಟರ್ಸ್ ಯಾವುದಿದೆ ಅಲ್ಲಿ ಇಷ್ಟಪಟ್ಟು ಎಲ್ಲಿ ಬರ್ತಿದ್ದಾರೆ ಅದನ್ನು ಉಳಿಸ್ಕೊಬೇಕು. ಆ್ಯಂಡ್ ನನ್ನ ಪ್ರಕಾರ ನಿಮಗೆ ವರ್ಡ್ ಆಫ್ ಮೌತ್ 50% ಇಲ್ಲ ಅಂದರೆ ಆವಾಗ ಆಸ್ ಎ ಫಿಲ್ಮ್ ಮೇಕರ್ ಒಪ್ಕೋಬೇಕು, ಸರ್ ವರ್ಕ್ ಆಗಿಲ್ಲ, ನಾವೇನೋ ಅನ್ಕೊಂಡು ಮಾಡಿದ್ದೀವಿ ಅದು ವರ್ಕ್ ಆಗಿಲ್ಲ ಅಂತ ಆನೆಸ್ಟಾಗಿ ಒಪ್ಕೊಬೇಕು. 50%ಗಿಂತ ಜಾಸ್ತಿ ವರ್ಡ್ ಆಫ್ ಮೌತ್ ಇದ್ರೆ ಮಾತ್ರ ಜನಕ್ಕೆ ಬರ್ತಾರೆ, ಸಿನಿಮಾಗೆ ಜನ ಬರ್ತಾರೆ. ನೀವೇನೇ ಆಮೇಲೆ ದೊಂಬರಾಟ ಮಾಡಿದ್ರು ಬರಲ್ಲ. ಸರ್ ನೀವು ಪ್ರಮೋಷನ್ಸ್ ಬಗ್ಗೆ ಹೇಳ್ತೀರಿ, ನಿಮ್ಮ ಫಿಲಮ್ದೇನೆ ಟ್ರೈಲರ್ ರಿಲೀಸಾಗಿ ಸ್ವಲ್ಪ ದಿನ ಮುಂಚೆ ಮಾತ್ರ ಬಿಟ್ಟಿದ್ದು ಅಂತ. ಅದು ಬಿಟ್ಟು ಪ್ರಮೋಷನ್ಸ್ನ ನೀವು ಹೇಗೆ ಅಪ್ರೋಚ್ ಮಾಡಿದ್ರಿ? ಸರ್ ಪ್ರಮೋಷನ್ ವೆರಿ ಸ್ಯಾಡ್ ಥಿಂಗ್, ತುಂಬ ಕೆಟ್ಟ ಸ್ಥಿತಿಲಿ ನಮ್ಮ ಇಂಡಸ್ಟ್ರಿ ಇದೆ ಅಂತ ನಾನು ಅನ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ನೀವು ಯಾರನ್ನೇ PR ಇಟ್ಕೊಳ್ಳಿ, ಯಾವುದೇ ಪ್ರಮೋಷನ್ಗೆ ಹೋಗಿ, ಈಗ ನಿಮ್ಗೆ ಗೊತ್ತು ಒಂದು 70% ಆನ್ಲೈನ್ ಪ್ರಮೋಷನ್, 75% or 80% ಆನ್ಲೈನ್ ಪ್ರಮೋಷನ್ಸೇ ವರ್ಕ್ ಆಗೋದು. ಸೊ ಏನಾಗುತ್ತೆ, ನೀವು ಒಂದು ಯೂಟ್ಯೂಬಲ್ಲಿ ಜನ ನೋಡ್ಲಿ ಅಂತ ಗೂಗಲ್ ಪ್ರಮೋಷನ್ ಮಾಡಕ್ಕೆ ಹೋಗಿ ಅಲ್ಲಿ ದುಡ್ಡು ಬೇಕು, ಬೇರೆ ಯಾರಾದರೂ ಇನ್ಫ್ಲುಯೆನ್ಸರ್ಸ್ ಕೇಳಿ ದುಡ್ಡು ಬೇಕು, ಒಂದು ರೀಲ್ ಮಾಡಕ್ಕೆ ಹೇಳಿ ದುಡ್ಡು ಬೇಕು. ಈಗ ಫೇಮಸ್ ಆಗಿರೋ ಕೆಲವು ಇನ್ಫ್ಲುಯೆನ್ಸರ್ಸ್ಗೆ ನಾನು ಹೆಸರು ಮತ್ತು ಅಮೌಂಟ್ ಹೇಳ್ಬಿಟ್ರೆ ಕನ್ನಡ ಜನನೇ ಶಾಕ್ ಆಗ್ಬಿಡ್ತಾರೆ, ಇವ್ರು ಇಷ್ಟು ಕೇಳ್ತಾರ ಅಂತ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದೂವರೆ ಲಕ್ಷ ಇರೋ ಒಂದು ಇನ್ಫ್ಲುಯೆನ್ಸರ್ ತುಂಬ ಚಿಕ್ಕದಾಗೇನೋ ಒಂದು ವೀಡಿಯೋಸ್ ಮಾಡ್ತಿದ್ದಾರೆ, ರೀಲ್ಸ್ ಮಾಡ್ತಿದ್ದಾರೆ ಅಂದರೆ ಅವ್ರೊಂದು 25,000 ಕೇಳ್ತಾರೆ ರೀಲ್ ಮಾಡೋಕ್ಕೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಫೇಮಸ್ ಆಗಿರೋರು ಜಾಸ್ತಿ ರೀಚ್ ಆಗ್ತಿರೋರು ಎಷ್ಟು ಕೇಳಬಹುದು. ಈ ಪ್ಯಾಟರ್ನಲ್ಲಿ ನಡೀತಿರ್ಬೇಕಾದ್ರೆ ನೀವು ದಿಸ್ ಈಸ್ ಲೈಕ್ ಒಂಥರ ನಿಮ್ಮ ಉಡಾಫೆ ಥರ. ನಾನು ವಿಜಯ್ ಮಲ್ಯ ಅವ್ರ ಥರ ಉಡಾಯಿಸಿದ್ರು, ಎಷ್ಟು ಉಡಾಯಿಸಿದ್ರು ಅದು ಹೋಗ್ತಾ ಇರುತ್ತೆ, ಬಟ್ ಒಂದು ಕೌಂಟ್ ಇರಲ್ಲ. ಆ್ಯಂಡ್ ಅದಕ್ಕೆ ಎಷ್ಟು ಕನ್ವರ್ಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆಟೋ ಪ್ರಮೋಷನ್ ಮಾಡಿ ಅಂತಾರೆ, ಕನ್ವರ್ಟ್ ಆಗುತ್ತೆ ಗೊತ್ತಿಲ್ಲ. ಏನೋ ಪ್ರಮೋಷನ್ ಮಾಡಿ ಅಂದರೆ ಕನ್ವರ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನಮ್ಗೆ ಎಲ್ಲಿ ಸ್ಕ್ಯಾಮ್ ಅನ್ಸುತ್ತೆ, ನಮ್ಗೆ ಎಲ್ಲಿ ವರ್ಕೌಟ್ ಆಗಲ್ಲ ಅನ್ಸುತ್ತೆ, ನಿಮ್ ಗಟ್ ಫೀಲಿಂಗ್ ನೀವು ಮಾಡಬೇಕು. ಕೆರೆಬೇಟೆ ಅವರು ನಾನು ಕೇಳಿದ ಮಟ್ಟಕ್ಕೆ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿದ್ರು ಅಂತ ಕೇಳ್ಪಟ್ಟೆ. ಸೊ ನನಗೂ ಸಿನಿಮಾ ರಿಲೀಸ್ಗಿಂತ ಮುಂಚೆ ಕೆರೆಬೇಟೆ ಅಂತ ಗೊತ್ತಿತ್ತು. ಟ್ರೇಲರ್ ನೋಡಿದೆ, ಸ್ವಲ್ಪ ಕಾಂತಾರ ಫೀಲ್ಸ್ ಬಂತು, ನೋಡೋಣ ಅನ್ಕೊಂಡೆ. ಆಮೇಲೆ ಸಿನಿಮಾ ಟೀಮ್ ಅವರು ಯಾಕೆ ಜನ ಬರ್ತಿಲ್ಲ, ಚೆನ್ನಾಗಿ ಮಾಡಿದ್ದೀವಿ, ಪ್ರಮೋಷನು ಚೆನ್ನಾಗಿ ಮಾಡ್ಬಿಟ್ಟಿದ್ದೀವಿ, ಯಾಕೆ ಜನ ಬರ್ತಾ ಇಲ್ಲ ಅಂತ ದುಃಖ ಪಡ್ತಾ ಇದ್ರು. ಸೊ ಅಗೇನ್ ಮೋಸ್ಟ್ಲಿ ಅಲ್ಲಿ ಯಾವುದೋ ಒಂದು ಫ್ಯಾಕ್ಟರ್ ವರ್ಕ್ ಆಗಿಲ್ಲ.
ಯಾವ ಫ್ಯಾಕ್ಟರ್ ನಮ್ಗೆ ಗೊತ್ತಿಲ್ಲ. ಆಕ್ಟರ್ಸ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಕಥೆನೇ ಟೋಟಲ್ ಆಗಿರ್ಬೋದು. ಯಾವುದೋ ಒಂದು ಫ್ಯಾಕ್ಟರ್ ಸ್ವಲ್ಪ ವರ್ಕ್ ಆಗಿರಲ್ಲ, ಅದಕ್ಕೋಸ್ಕರ ವರ್ಡ್ ಆಫ್ ಮೌತ್ ಏನೋ ವರ್ಕ್ ಆಗಿರಲ್ಲ, ಇಲ್ಲದೆ ಇರ್ಬೋದು. ಬಟ್ ಮತ್ತೆ ಏನೋ ರಿಲೀಸ್ ಮಾಡಿದ್ರು PVR ಸೆಂಟರ್ಸ್ ಅಲ್ಲಿ, ಹೋಮ್ ವರ್ಕ್ ಆಗಲಿ ಅಂತ ನಾನು ಆಶಿಸ್ತೀನಿ. ಸೊ ನಾನು ಎಲ್ಲ ಕನ್ನಡ ಸಿನಿಮಾಗಳು ನೋಡ್ತಾ ಇದ್ದೀನಿ. ಇಟ್ಸ್ ಅ ಡೀಸೆಂಟ್ ಫಿಲ್ಮ್. ಜನರ ಮೇಲೆ ಸರ್, ಜನಾರ್ದನ ಅಷ್ಟೇ. ಓಕೆ. ಬಟ್ ನಿಮಗೆ ಪ್ರಮೋಷನ್ ಇಲ್ಲದೆ ರಿಲೀಸಿಗೆ ಬಂದಿದ್ದು ರಿಸ್ಕ್ ಅನ್ಸ್ಲಿಲ್ವಾ ಅಥವಾ ಪ್ರಾಬ್ಲಮ್ ಆಗ್ಲಿಲ್ವಾ? 100% ರಿಸ್ಕ್ ಅನಿಸ್ತು. ನಾವು ಸ್ವಲ್ಪ ಅರ್ಜೆಂಟ್ ಮಾಡ್ಕೊಂಡು ಹರಿಲ್ ಬಂದ್ವಿ. ಯಾಕೆಂದ್ರೆ ನಮಗೆ May 10th ಆದ್ಮೇಲಿಂದ ಈಗ ನನ್ನ ಫ್ರೆಂಡ್ ರಿಷಿ ಅವ್ರದೇ ರಾಮನ್ ಅವತಾರ ಬರ್ತಾ ಇದೆ, ಚೂಮಂತರ್ ಬರ್ತಾ ಇದೆ, ಅಗೇನ್ ಹಾರರ್ ವಿತ್ ಶರಣ್ ಸರ್. ಈ ತರ ಬರ್ತಿರ್ಬೇಕಾದ್ರೆ ಅವ್ರ ಜೊತೆ ಗುದ್ದಾಡ್ಕೊಂಡು ನಮ್ಗೆ ನೋಡಿ ಇವಾಗ ಏನು ಸ್ವಲ್ಪ ಸ್ಕೋಪ್ ಸಿಗ್ತಾ ಇದೆ, ಇವಾಗೇನು ಜನ ಬರ್ತಾ ಇದ್ದಾರೆ. ಅದು 10th ಆದ್ಮೇಲಿಂದ ಸೆಕೆಂಡ್ ವೀಕೋ ಥರ್ಡ್ ವೀಕೋ ಇನ್ನೂ ಕಷ್ಟ ಆಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಪ್ರಮೋಷನ್ ಸ್ವಲ್ಪ ಕಡಿಮೆ ಆಗ್ಬಿಟ್ರು, ಜನ ಎಷ್ಟು ಮಾತಾಡೋರು ಮಾತಾಡ್ತಾರೆ, ಸ್ಲೋ ಆಗಿ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ನನಗೆ ಯಾರೋ ಒಬ್ರು ಹೇಳಿದ್ರು, ಒಳ್ಳೆ ಸಿನಿಮಾ ಏನಾದ್ರು ಮಾಡಿದ್ರೆ ಅದು ಸೋತಿರೋದು ಚರಿತ್ರೆಲ್ಲ ಇಲ್ಲ ಅಂತ, ಅಟ್ಲೀಸ್ಟ್ ಜನರ ಮನಸ್ಸಲ್ಲಾದ್ರೂ ಉಳಿಯುತ್ತೆ ಅಂತ. ಸೊ ಆ ಥರ ಇರಬೇಕಾದ್ರೆ ಅದನ್ನ ನಂಬ್ಕೊಂಡೆ ನಾನು ಫ್ರ್ಯಾಂಕ್ಲಿ ಐ ಸ್ಟುಡ್ ವಿತ್ ದಟ್ ಲೈನ್. ನಮ್ಮ ಕನ್ನಡ ಫಿಲ್ಮಿ ಕ್ಲಬ್ ಧೀರಜ್ ಅವರೇ ಹೇಳಿದ ಆ್ಯಕ್ಚುಲಿ ಈ ಮಾತನ್ನ. ಸೊ ಐ ಸ್ಟುಡ್ ಬೈ ದಟ್ ಲೈನ್. ಟ್ರೈಲರ್ ಚೆನ್ನಾಗಿದೆ, ನಮ್ಮ ಕ್ವಾಲಿಟಿ ಚೆನ್ನಾಗಿದೆ, ನಾನು 3 ವರ್ಷದಲ್ಲಿ ಗಿವನ್ ದ ಬೆಸ್ಟ್ ಎಫರ್ಟ್. ನನ್ನ ರಿಸೋರ್ಸಸ್ ಅಲ್ಲಿ ಏನು ಇಟ್ಕೊಂಡು ಏನು ಬೆಸ್ಟ್ ಎಫರ್ಟ್ ಕೊಡ್ಬೋದು ಅದು ಕೊಟ್ಟಿದ್ದೀವಿ. ಈಗ ದೇವ್ರ ಮೇಲೆ ಜನರ ಮೇಲೆ ಅಂತ ಹೇಳಿನೇ ಬಿಟ್ಟಿದ್ದು. ಈಗ ವರ್ಡ್ ಆಫ್ ಮೌತ್ ಮೇಲೇ ನಾವು ಡಿಪೆಂಡ್ ಆಗ್ತೀವಿ. ಓಕೆ. ಸೊ ಸರ್, 2 questions ಲಾಸ್ಟ್ ನ್ಯೂ ಕಮರ್ಸ್ ಫಿಲ್ಮ್ ಬಗ್ಗೆ. ಒಂದು, ನಿಮ್ಮ ಫಿಲ್ಮ್ ಎಂಟೈರ್ಲಿ ಕಾಸ್ಟಿಂಗ್ ಇಂದ ಹಿಡಿದು ಒಂದು ಗುಡ್ ಪೋರ್ಷನ್ ಆಫ್ ಯುವರ್ ಕ್ರೂ ಕೂಡ ನ್ಯೂ ಕಮರ್ಸ್ ಇದ್ದಿದ್ದು. ಬಟ್ ಕಾಸ್ಟಿಂಗ್ ಅಂತ ತಗೊಂಡ್ರೆ ಎಲ್ಲ ಫ್ರೆಶ್ ಫೇಸಸ್ ಇರೋದು ಆಲ್ಮೋಸ್ಟ್ ಎಲ್ಲಾದ್ರು. ನ್ಯೂ ಕಮರ್ಸ್ ಆಗಿರೋದ್ರಿಂದ ನಿಮ್ಮ ಆಡಿಯನ್ಸ್ ರಿಸೆಪ್ಷನ್ ಅಫೆಕ್ಟ್ ಆಗುತ್ತೆ ಅಂತೀರಾ? ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಈಗ ಯಾವುದೋ ಸಪೋರ್ಟಿಂಗ್ ಆಕ್ಟ್ರೆಸ್ ನಮಗೆ ಗೊತ್ತಿರೋರು, ತುಂಬಾ ಕಂಫರ್ಟಬಲ್ ಆಗಿರೋರ್ನ ನೋಡಿ ಅಭ್ಯಾಸ ಇರೋರ್ನ ನೋಡಿದ್ರೆ ಆ ರೋಲ್ನ ನಾವು ಸ್ವೀಕರಿಸ್ತೀವಿ. ಅಲ್ಲಿ ನಾವು ಕ್ರಿಟಿಸೈಸ್ ಮಾಡಕ್ ಹೋಗಲ್ಲ ಜಾಸ್ತಿ. ಈಗ ಸಾಧು ಕೋಗಿಲ ಅವ್ರು ಬಂದು ಕಾಮಿಡಿ ಮಾಡ್ತೀವಿ, ಕ್ರಿಟಿಸೈಸ್ ಮಾಡಲ್ಲ. ಇದು ಹೊಸ ಹುಡುಗ ಮಾಡ್ತೀವಿ, ಕ್ರಿಟಿಸೈಸ್ ಮಾಡ್ತೀವಿ. ಆ ಥರ 100% ಕಾಸ್ಟಿಂಗ್ ಮ್ಯಾಟರ್ ಆಗುತ್ತೆ. ಸಿನಿಮಾ ನೋಡ್ತಿರ್ಬೇಕಾದ್ರೆ ನಮ್ಗೆಲ್ಲೋ ಒಂದ್ ಕಡೆ ಇದು ಬೋರ್ ಹೊಡಿತಿದೆಯಲ್ಲ, ಈಗ ಸ್ವಲ್ಪ ಬೆಟರ್ ಇರಬೇಕಿತ್ತು ಅನ್ನೋ ಟೈಮಲ್ಲಿ ಬೆಟರ್ ಆಕ್ಟರ್ ಇದ್ರೆ ಆರ್ ನೋನ್ ಬೆಟರ್ ಆಕ್ಟರ್ ಇದ್ರೆ ಡೆಫಿನೆಟ್ಲಿ ಅವ್ರಿಗೆ ಕೂತ್ಕೊಂಡಿರ್ಬೇಕಾದ್ರೆ ಬೋರ್ ಹೊಡಿದೇ ಇರ್ಬೋದು, ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಅಲ್ಲಿ ನೋಡ್ಬೋದು. ಸೊ ನಮ್ಮ ಫಾರ್ ಎಕ್ಸಾಂಪಲ್ ಒನ್ ಆಫ್ ದಿ ಕಾಸ್ಟ್ ಆಫ್ ನಮ್ಮ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡಿದ್ರೆ ಸೈಕ್ಯಾಟ್ರಿಸ್ಟ್ ರೋಲ್ ಅಂತ ಬರ್ತಾರೆ. ಆ ರೋಲ್ನ ನನ್ಗೆ ಫಸ್ಟ್ ನಾನು ಬರೆದಾಗ ಸುಹಾಸಿನಿ, ಐ ಡೋಂಟ್ ನೋ ವೈ ಸುಹಾಸಿನಿ ಅಂತ ಬರ್ಕೊಂಡ್ಬಿಟ್ಟಿದ್ದೆ, ಆರ್ ಸುಧಾರಾಣಿ. ಬಟ್ ನಾವು ಯಾರೋ ಫ್ರೆಶರ್ ಕೈಲಿ ಮನ್ಸಿದ್ವಿ. ಆ ರೋಲ್ನ ಅವ್ರು ಮಾಡಿದ್ರೆ ಜನಕ್ಕೆ ಕನ್ವಿನ್ಸ್ ಆಗ್ಬೇಕಾದ್ರೆ ಎಂಡಲ್ಲಿ ಇನ್ನೂ ಜಾಸ್ತಿ ಕನ್ವಿನ್ಸ್ ಆಗ್ತಿರೋ, ಇನ್ನೂ ಜಾಸ್ತಿ ಖುಷಿ ಪಟ್ಟಿರೋ. ಇಟ್ಸ್ ಲೈಕ್ ದಟ್. ಸೊ ಇಡೀ ಸಿನಿಮಾದಲ್ಲಿ ನೀವು ಬೆಟರ್ ಕಾಸ್ಟಿಂಗ್ ಇದ್ರೆ ಆಬ್ವಿಯಸ್ಲಿ ನಿಮ್ಗೆ ಜಾಸ್ತಿ ಇಷ್ಟ ಆಗುತ್ತೆ. ಓಕೆ. ಸೊ ಒಂದು ಸ್ಮಾಲ್ ಬಜೆಟ್ ಫಿಲ್ಮ್, ಶಾರ್ಟ್ ವಿತ್ ಲಿಮಿಟೆಡ್ ರಿಸೋರ್ಸಸ್, ಅದ್ರ ಜೊತೆ ಆ ಫಿಲಮ್ ಅಲ್ಲೆಲ್ಲ ಹೊಸೊಬ್ರೆ ಇರೋದು, ಆ ತರ ಫಿಲಮ್ಗೆ ಪ್ರೀ ರಿಲೀಸ್ ಬಿಸ್ನೆಸ್ ಪ್ರಾಸ್ಪೆಕ್ಟ್ಸ್ ಏನಿದೆ ಸರ್? ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಜನ ಪ್ರೀ ರಿಲೀಸ್ ಇಲ್ಲದೆ ರಿಲೀಸೇ ಮಾಡ್ಬಿಡಿ ಅಂತ ಹೇಳ್ತಾರೆ. ಬೇರೆ ಕಡೆ ಹೋದ್ರೆ ರಿಲೀಸ್ ಮಾಡಿ ರೆಸ್ಪಾನ್ಸ್ ನೋಡ್ಕೊಂಡು ನಾವೇ ಆಫರ್ ಮಾಡ್ತೀವಿ ಅಂತ. ಕನ್ನಡ ಇಂಡಸ್ಟ್ರಿ ಸತ್ಯವಾಗ್ಲೂ ತುಂಬಾ ಕೆಟ್ಟ ಸ್ಥಿತಿಲಿದೆ. ಸೊ ಪ್ರೀ ರಿಲೀಸ್ ಮುಂಚೆನೆ ನಮ್ಗೆ ಏನೋ ಹಿಂಗ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡ್ ಮಾಡಿದ್ರೆ ಬಹಳ ಕಷ್ಟ, ಏನೋ ಆಗದೆ ಇರ್ಬೋದು. ರಿಲೀಸ್ ಆದ್ಮೇಲೆ ಒಳ್ಳೆ ವರ್ಡ್ ಆಫ್ ಮೌತ್ ಬಂದು ಕ್ವಾಲಿಟಿ ಸಿನಿಮಾ ಚೆನ್ನಾಗಿದೆ, ಇದು ಹೋಗ್ಬಹುದು ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ಆಫರ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ನಿಮ್ ರಿಸ್ಕ್. ನೀವು 10 ರೂಪಾಯಿ ಹಾಕಿದ್ರು ನಿಮ್ ರಿಸ್ಕ್, 10 ಕೋಟಿ ಹಾಕಿದ್ರು ನಿಮ್ ರಿಸ್ಕ್. ನಿಮ್ ಲೈಫ್, ನಿಮ್ ಕರಿಯರ್, ನೀವು ಎಷ್ಟು ರಿಸ್ಕ್ ತಗೋಬಹುದು ನೋಡ್ಕೊಂಡು ರಿಸ್ಕ್ ತಗೋಬಹುದು ಅಷ್ಟೇ. ಓಕೆ. ಬಟ್ ನಿಮಗೆ ಹೇಗೆ ವರ್ಕೌಟ್ ಆಯ್ತು ಪ್ರೀ ರಿಲೀಸ್ ಇಫ್ ಎನಿಥಿಂಗ್? ಪ್ರೀ ರಿಲೀಸ್ ನಮ್ಗೇನು ವರ್ಕೌಟ್ ಆಗಿಲ್ಲ ಆಕ್ಚುಲಿ. ಸುಮಾರು ಕಡೆ ಟ್ಯಾಪ್ಸ್ ಮಾಡಿದಾಗ ವಿ ಹ್ಯಾವ್ ಗಾನ್ ಟಿಲ್ ದ ಎಂಡ್, ಆಲ್ಮೋಸ್ಟ್ ಓಕೆ ಇಷ್ಟ ಆಗಿದೆ, ಏನೋ ಒಂದು ಆಗ್ಬಿಡ್ಬೋದು ಅನ್ನೋ ತನಕ ಹೋಗಿ ಆಮೇಲೆ ವೇರಿಯಸ್ ರೀಸನ್ಸ್ಗೆ ಕ್ಯಾನ್ಸಲ್ ಆಗಿದೆ ಎಷ್ಟೊಂದು ಕಡೆ. ಸೊ ಪ್ರೀ ರಿಲೀಸ್ ನಾವೇನು ಬಿಸ್ನೆಸ್ ಮಾಡಿಲ್ಲ. ಈಗ ಪೋಸ್ಟ್ ರಿಲೀಸ್ ಮೀಟಿಂಗ್ ಏನಾಗುತ್ತೆ ಅಂತ ಫಿಂಗರ್ಸ್ ಕ್ರಾಸ್ಡ್ ಒಳ್ಳೆದಾಗಿ. ಆ ಪ್ರಾಸ್ಪೆಕ್ಟ್ಸ್ ಕಾಣಿಸ್ತಿದ್ಯಾ ಪೋಸ್ಟ್ ರಿಲೀಸ್ ಏನಾದ್ರು ಓಪನಿಂಗ್ಸ್ ಅಥವಾ OTT ಹತ್ರ? ನನಗೆ ಒಂದು 2 ಕಾಲ್ ಬಂದಿತ್ತು ಸರ್ ಥ್ಯಾಂಕ್ಲಿ, ಬಟ್ ಫಾಲೋ ಅಪ್ ಕಾಲ್ಸ್ ಇನ್ನೂ ಬಂದಿಲ್ಲ. ಸೊ ನಾನೇ ಫಾಲೋ ಅಪ್ ಮಾಡಬೇಕು ಅವ್ರಿಗೆ. ಸರ್ಪ್ರೈಸಿಂಗ್ಲಿ ಒಂದು ತೆಲುಗು ಟೀಮ್ ಅವರು ತೆಲುಗು ರೀಮೇಕ್ಗೆ ಅಂತ ಏನೋ ಮಾತಾಡಕ್ಕೆ, ಡಬ್ಬಿಂಗೋ ರೀಮೇಕ್ ಗೊತ್ತಿಲ್ಲ ನಮಗೆ, ಬಟ್ ತೆಲುಗು ರೈಟ್ಸ್ಗೆ ಅಂತ ಒಬ್ರು ಕಾಲ್ ಮಾಡಿಸಿದ್ರು. ಅವರು ಸಿನಿಮಾ ನೋಡಿದೀವಿ, ಮತ್ತೆ ಮಾತಾಡ್ತೀವಿ, ಡಿಸ್ಕಷನ್ ಇದ್ದೀವಿ ಅಂತ ಹೇಳಿದ್ದಾರೆ. ಓಕೆ. ಆ್ಯಂಡ್ ಇನ್ನೊಂದು ಅಗೇನ್ ಐ ಶುಡ್ ನಾಟ್ ಡಿಸ್ಕ್ಲೋಸ್, ಮೊನ್ನೆ
ಅದು ಪ್ರೈಮ್ ಕಡೆಯಿಂದ ಯಾರೋ ಒಬ್ರು ಮಾತಾಡಿದ್ರು ನಮ್ಮ ಟೀಮ್, ನಮ್ಮ ಪ್ರೊಡ್ಯೂಸರ್. ಸೊ ಅದೆಷ್ಟು ಮುಂದುವರಿಯುತ್ತೆ ನೋಡ್ಬೇಕು, ಹಾಗೆ ದಿಸ್ ವೀಕ್ ನೋಡ್ಬೇಕು. ನಮ್ಗೆ ಏನು ಅಂತ ಹೇಳಿದ್ರೆ ಸಸ್ಟೈನ್ ಮಾಡ್ಕೊಳ್ಳೋ ಅಷ್ಟು ನಮ್ಗೆ ಒಬ್ಬ ಓಕೆ ಅನ್ನೋ ಅಷ್ಟು ನಮ್ಗೆ ರಿಟರ್ನ್ಸ್ ಬಂದ್ರೆ ಮತ್ತೆ ಇದೇ ತರ ಸಿನಿಮಾಗಳು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಫ್ರೆಶರ್ಸ್ ಟೀಮ್ ಅವರು ಕಂಪ್ಲೀಟ್ ವಾಶ್ಔಟ್ ಆಗ್ಬಿಟ್ರೆ ಮತ್ತೆ ಒಂದು ಧೈರ್ಯನೇ ಮಾಡಲ್ಲ ಸಿನಿಮಾ ಕಡೆ. ಸೊ ನಮ್ಗೆ ಇವಾಗ ಏನೋ IT ಪ್ರೊಫೆಷನ್ ಏನಿತ್ತು, ಬೇರೆ ಏನೋ ಪ್ರೊಫೆಷನ್ ಇತ್ತು ಅಂದ್ರೆ ಜಂಪ್ ಆಗ್ಬಿಡ್ತೀವಿ. ಆ್ಯಂಡ್ ಸ್ಯಾಡ್ಲಿ ಏನು ಅಂತ ಹೇಳಿದ್ರೆ ಬೇರೆ ಇಂಡಸ್ಟ್ರಿ ಅವರು, ಮಲಯಾಳಂ ಅಲ್ಲಿ ನಮ್ಮ ಕ್ಯಾಮ್ರಾ ಟೀಮ್ ಅವ್ರು ಇದ್ದಾರೆ, ಅವ್ರ ಕಡೆಯಿಂದ ಸ್ವಲ್ಪ ಜನ ಮಲ್ಲೂಸ್ ನೋಡಿದ್ರು, ಸ್ವಲ್ಪ ಜನ ತಮಿಳ್ ಅವ್ರು ನೋಡಿದ್ರು. ಗ್ರೇಟ್ ರಿಸೆಪ್ಷನ್ ಇದೆ ನಮ್ಮ ಸಿನಿಮಾಗೆ, ಅಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಆಕ್ಚುಲಿ ಅವ್ರ ಫೀಡ್ಬ್ಯಾಕ್, ನನ್ನ ಹತ್ರ ಐಫೋನ್ ಅಲ್ಲಿ ರೆಕಾರ್ಡಿಂಗ್ ಫೆಸಿಲಿಟಿ ಇಲ್ಲ, ಯಾಕಂದ್ರೆ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದೆ, ಅವರು ಒಂದು ಅರ್ಧ ಗಂಟೆ ಏನು ಫೀಡ್ಬ್ಯಾಕ್ ಕೊಟ್ಟರು ಅಂತ. ಆ್ಯಂಡ್ ತುಂಬಾ ಒಂದು 2-3 ಜನ ಥಿಯೇಟರ್ ಅವ್ರು ನನಗೇನು ಅಂತಂದ್ರೆ, ಎಂಥ ಸ್ಯಾಡ್ ಫ್ಯಾಕ್ಟ್ ಅಂದ್ರೆ, ಸರ್ ಈ ಸಿನಿಮಾ ಒಳ್ಳೆ ಮಲಯಾಳಂ ಸಿನಿಮಾ ಇದ್ದಂಗಿದೆ, ನೀವು ಇದನ್ನ ಮಲಯಾಳಮಲ್ಲಿ ಮಾಡಿ, ಇದೇ ಸಿನಿಮಾನ ಯೂಸ್ ಮಾಡಿ ಮಲಯಾಳಂನಲ್ಲಿ ಲಿಪ್ಸಿಂಕ್ ಮಾಡಿಸಿ ಮಲಯಾಳಂನಲ್ಲಿ ತನ್ನಿ, ಮಲಯಾಳಂನಲ್ಲಿ ರಿಲೀಸ್ ಮಾಡಿ, ಮಲಯಾಳಂ ಸಿನಿಮಾನ ಬೆಂಗಳೂರಲ್ಲಿ ರಿಲೀಸ್ ಮಾಡಿ, ಇದಕ್ಕಿಂತ ಡಬಲ್ ಆಗುತ್ತೆ ಸರ್, ಗ್ಯಾರಂಟಿ ಓಡುತ್ತೆ ಅಂತ. ಅಂದ್ರೆ ನಿಮ್ಗೆ ಅರ್ಥ ಆಯ್ತು ತಾನೆ ಎಂತ ವಿಪರ್ಯಾಸ ಇದು ಅಂತ. ವೆರಿ ಸ್ಯಾಡ್ ಸ್ಟೇಟ್. ಅಂದ್ರೆ ಬೇಕಿದ್ರೆ ನಾನು ಮಂಜುಮಾಲ್ ಬಾಯ್ಸ್ನ 4 ಸಲ ನೋಡ್ತೀವಿ, ಆವೇಶಂ ನೋಡ್ತೀವಿ, ಆದ್ರೆ ಯಾವುದೋ ಒಂದು ಹೊಸ ಸಿನಿಮಾ ಚೆನ್ನಾಗಿ ಬಂದ್ಬಿಟ್ಟಿದೆ ಅಂತಂದ್ರೆ ಎಷ್ಟು ಕ್ರಿಟಿಸೈಸ್ ಮಾಡ್ತೀವಿ ಅಂದ್ರೆ ಇನ್ನು ಧೈರ್ಯನೇ ಮಾಡ್ಬಾರ್ದು ಸಿನಿಮಾ ಮಾಡೋಕ್ಕೆ, ಹಂಗೆ ಮಾಡ್ತೀವಿ. ಸೊ ಪ್ರಾಬಬ್ಲಿ ಈ ಥರ ಆದರೆ ವಿಲ್ ಬಿ ಸೀಯಿಂಗ್ ಮಿ ಡೈರೆಕ್ಟಿಂಗ್ ಇನ್ ಮಲಯಾಳಂ, ತೆಲುಗು, ತಮಿಳ್. ಯಾಕೆ ಅಂತ ಹೇಳಿದ್ರೆ ವೆನ್ ಯು ಕಂಪ್ಲೀಟ್ಲಿ ಗೋ ಡೌನ್ ಅಲ್ಲ, ನಾವು ಎಷ್ಟು ಅಂತ ಕನ್ನಡ ಅಂತ ಮನೆ ಮಠ ಮಾಡ್ಕೊಂಡ್ರು ಆಮೇಲೂ ಕನ್ನಡ ಅಂತಾನೂ ಇದ್ರು, ಏನು ಮಾಡೋಕ್ಕಾಗುತ್ತೆ. ಇಟ್ಸ್ ಲೈಕ್ ಎ ಬೆಟರ್ ಜಾಬ್, ಬದುಕೋಬೇಕಲ್ಲ. ಅದಕ್ಕೋಸ್ಕರ ನಾನು ಅಷ್ಟೇ ಬಾರಿಸೋ ಕನ್ನಡ ಡಿಮ್ ಸಾಂಗಲ್ಲಿ ಇದ್ದೀನಿ ಫಾರ್ ಎಕ್ಸಾಂಪಲ್, ಅಷ್ಟು ಕನ್ನಡ ಪ್ರೀತಿ ಇದೆ. ಬಟ್ ಬಿಸ್ನೆಸ್ ಹ್ಯಾಂಪರ್ ಆಗಿ ಬೇರೆಯವ್ರಿಗೂ ಲಾಸ್ ಆಗಿ ನಮಗೂ ಲಾಸ್ ಆದಾಗ ಏನು ಮಾಡೋಕ್ಕಾಗಲ್ಲ, ಆ ಥರ ಹೋಗ್ಬಿಡ್ಬೇಕಾಗುತ್ತೆ. ಹೋಪ್ ಆ ಥರ ಆಗದೆ ಇರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಸರ್, ಫಿಲ್ಮ್ ಮೇಕಿಂಗ್ ಬಗ್ಗೆ ಮಾತಾಡೋಕೆ ಮುಂಚೆ ಒಂದು ಶಾರ್ಟ್ ಕ್ವೆಶನ್, ಶಾರ್ಟ್ ಆನ್ಸರ್. ಎಸ್. ಸೊ ನೀವು ಇನ್ಫ್ಯಾಕ್ಟ್ ಕ್ವಶನ್ ಕೇಳಿದಾಗ ಯು ಕ್ಯಾನ್ ಟೆಲ್ ಎಕ್ಸಾಕ್ಟ್ ಥರ ಶಾರ್ಟ್ ಆನ್ಸರ್, ಮೀಡಿಯಂ, ಲಾಂಗ್ ಅಂತ. ಸೊ ನೀವು ಯಾವ ಕಮರ್ಷಿಯಲ್ ಗೋಲ್ ಇಟ್ಕೊಂಡಿದ್ದೀರಾ? ಇಸ್ ಬ್ರೇಕ್ ಈವನ್ ವಾಟ್ ಯು ಆರ್ ಲುಕಿಂಗ್ ಆಟ್ ವಿತ್ ಯುವರ್ ಫಿಲ್ಮ್, ಆರ್ ಇಸ್ ಪ್ರಾಫಿಟ್ಸ್ ವಾಟ್ ಯು ಆರ್ ಲುಕಿಂಗ್ ಆಟ್ ರಿಯಲಿಸ್ಟಿಕಲಿ? ಓಕೆ, ಫ್ರಾಂಕ್ಲಿ ಟೆಲಿಂಗ್, ನಾನು ಹೇಳ್ತೀನಲ್ಲ, ಎಲ್ಲ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಸೊ ನಮ್ಮದು 2.2 ಆಗಿದೆ, ಇಲ್ಲಿ ತನಕ 2.2 CR ಆಗಿದೆ. ಆನ್ ಪೇಪರ್ ಎಕ್ಸಾಕ್ಟ್ ನಂಬರ್, ರೋಟೆಡ್ ನಂಬರೂ ಅಲ್ಲ. ಸೊ ಫ್ರಾಂಕ್ಲಿ ಟೆಲಿಂಗ್ ನಮಗಿರೋ ಎಕ್ಸ್ಪೆಕ್ಟೇಷನಲ್ಲಿ ಸಮ್ವೇರ್ ಮೋರ್ ದೆನ್ 1.5 ಇದ್ರೂ ಐ ಫೀಲ್ ಇಟ್ ಇಸ್ ಏನಂತಾರೆ ಸಸ್ಟೈನಬಲ್ ಆ್ಯಂಡ್ ಗುಡ್. ಇನ್ನೊಂದು ಅಬೌವ್ 1.5 ಥಿಯೇಟರ್ ಕಲೆಕ್ಷನ್ ಇಲ್ಲ ಓವರ್ ಆಲ್. ಯಾಕೆ ಅಂತ ಹೇಳ್ತೀನಿ, ನಾನೇನೋ ಜೋಶಲ್ಲಿ ಉಗ್ರ ಮಾಡಿದೆ, ನಾನು 15 ಕೋಟಿ ಆಗ್ತದೆ. ಬಟ್ ಕನ್ನಡ ಇಂಡಸ್ಟ್ರಿ ಇರೋದು ಎಷ್ಟು, ಅದು ರಿಸೆಪ್ಷನ್ ಇರೋದು ಎಷ್ಟು ಅಂದಾಗ 8 ಕೋಟಿನೇ ಬರೋದು, 10 ಕೋಟಿನೇ ಬರೋದು. ಅದನ್ನ ಲಾಸ್ ಥರ ತಗೊಳಕ್ಕಾಗಲ್ಲ. ಯಾಕೆ ಅಂದರೆ ದಟ್ ಈಸ್ ಅ ವೆರಿ ಬಿಗ್ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದ ನೆಕ್ಸ್ಟ್ ಸ್ಟೇಜ್. ಈ ಸಿನಿಮಾಯಿಂದ ಜನ ನನ್ನ ನೋಡ್ತಿರೋ ರೀತಿ, ನನ್ನ ಡೈರೆಕ್ಷನ್ ನೋಡ್ತಿರೋ ರೀತಿ ಬೇರೆ ಇದೆ, ಆ್ಯಂಡ್ ಆಫರ್ಸು ಬೇರೆ ಥರ ಬರ್ತಾ ಇದೆ. ಸೊ ದಿಸ್ ಇಸ್ ನಾಟ್ ದ ಲಾಸ್ಟ್ ಸ್ಟೆಪ್ ಅಲ್ಲ. ಸೊ ಆ ಥರ ರೀತಿಲಿ ನೋಡಿದಾಗ ಐ ವಿಲ್ ನಾಟ್ ಟೇಕ್ ಇಟ್ ಆಸ್ ಅ ಲಾಸ್ ಆರ್ ಎನಿಥಿಂಗ್, ಈವನ್ ಇಫ್ ಇಟ್ ಇಸ್ ಅ ಲಾಸ್. ಆ ಥರ ಆದ್ರೂ ಐ ಹೋಪ್, ಐ ಥಿಂಕ್ OTT ಬಂದ್ರು, OTT ಶೇರ್ಸ್ ಇಂದಾನೆ ಯಾರೋ ಒಬ್ರು ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇದ್ರು ನನಗೆ, ಶ್ರೀಧರ್ ಅಂತ, ಒಂದು ಒಳ್ಳೆ ಸಿನಿಮಾ ಸೀತಾರಾಮ್ ಬಿನಾಯ್ ಅಂತ ಅನ್ಸುತ್ತೆ, ಅದು OTTಲಿ ಪ್ರೊಡ್ಯೂಸರ್ಗೆ ಕಾಲ್ ಮಾಡಿ ನನ್ನ ಮುಂದೆನೆ ಏನಂತಾರೆ ಲೌಡ್ ಸ್ಪೀಕರಲ್ಲಿ ನಾವು ಮಾತಾಡಿ ಕೇಳಿಸಿದ್ರು ನನಗೆ. ತುಂಬ ಒಳ್ಳೆ ಕಲೆಕ್ಷನ್ ಆಗಿದೆ ಅದು OTT. ಆ ಥರ ಹೇಳೋಕ್ಕಾಗಲ್ಲ, ಒಂದು ಸಿನಿಮಾ ಥಿಯೇಟರ್ ಕ್ಲಿಕ್ ಆಗ್ಬೋದು, OTT ಕ್ಲಿಕ್ ಆಗ್ಬೋದು. ಓವರ್ ಆಲ್ ಆಗಿ ನಮಗೆ ನೆಕ್ಸ್ಟ್ ಹಂತಕ್ಕೆ ಪುಷ್ ಮಾಡುವಂಥ ಪ್ರಾಜೆಕ್ಟ್ ಇದ್ದರೆ, ಸೊ ದಟ್ ಈಸ್ ಆಲ್ಸೋ ಸಕ್ಸಸ್. ಸೊ ಸಕ್ಸಸ್ನ ಇವಾಗ ಉಗ್ರಮ್ಮ ನೀವು ಫೇಲರ್ ಅನ್ನೋಕ್ಕಂತ ಡೆಫಿನೆಟ್ಲಿ ನಾಟ್ ಅಲ್ಲ, ಆ ಥರ. ಸೊ ಆ ಥರ ಆಗ್ಬಿಟ್ಟು. ಓಕೆ ಸರ್, ಈಗ ಒಂದು 3 ಕ್ವೆಶನ್ ಫಿಲ್ಮ್ ಮೇಕಿಂಗ್ ಬಗ್ಗೆ. ಟು ಸೆಟ್ ದ ಬೇಸ್, ನೀವು ಲಿಮಿಟೆಡ್ ರಿಸೋರ್ಸಸ್ ಬಗ್ಗೆ ಮಾತಾಡ್ತಿದ್ರಿ, ಸೊ ಅದ್ರ ಬಗ್ಗೆ ಒಂಚೂರು ಎಲಾಬರೇಟ್ ಮಾಡಿ ಹೇಳಿ. ಯಾವ ರೀತಿ ಲಿಮಿಟೆಡ್ ರಿಸೋರ್ಸಸ್ ಆ್ಯಂಡ್ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ಕೊಂಡ್ರಿ? ಇದನ್ನ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಬೇಸಿಕ್ ಫ್ಯಾಕ್ಟ್ ಇದೆ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ದಿವಸದಿಂದ ಇದ್ದೀನಿ. ಪ್ರೇಮ ಗಿಮ್ಮ ಜನದ ರಿಲೀಸ್ ಆಗಿದೆ September 2, 2016 ಅದು. ಏನಾಗುತ್ತೆ, ನಾವು ಹೊಸಬ್ರು ಸಿನಿಮಾ ಮೇಕರ್ಸ್ ಅಂತ ಬಂದಾಗ ಕಾಲೇಜ್ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಸೈಫೈಯಿಂದ ಅಟ್ರಾಕ್ಟ್ ಆಗಿರ್ತೀವಿ ತುಂಬ ಜನ. ಮೆಜಾರಿಟಿ ಸ್ಕ್ರಿಪ್ಟ್ ಮಾಡಿದಾಗ ಏನಾಗುತ್ತೆ, ತುಂಬ ಒಂದು ಜೋಶಲ್ಲಿ ಒಳ್ಳೆ ಸ್ಟೋರಿ ವಾವ್ ಅಂತ ನಮ್ಗೆ ಅನ್ಸಿರುತ್ತೆ, ಅದನ್ನ ನಾವು ಮಾಡ್ಕೊಂಡು ಬಂದ್ಬಿಡ್ತೀವಿ. ಅದೇ ಥರ ತುಂಬ ಜನ ಸಿನಿಮಾ ಮೇಕರ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ.
ಮಾಡ್ಕೊಂಡು ಬಂದಾಗ ಇಲ್ಲಿ ಒಳಗಡೆ ಎಂಟರ್ ಆದ್ಮೇಲೆ ಯಾರು ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಸೋ ಕಾಲ್ಡ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್, ಯಾವುದೇ ಫೀಲ್ಡ್ ಅಲ್ಲಿ ಇರ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು, ಎಡಿಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಯಾರೇ ಇರ್ಬೋದು, ದೇ ಸ್ಟಾರ್ಟ್ ಫೀಡಿಂಗ್ ಯು ವಿತ್ ದೇರ್ ಓನ್ ಇನ್ಪುಟ್ಸ್. ಅವ್ರದ್ದು ಇನ್ಪುಟ್ ಹತ್ರ ಇದ್ರೆ ಅವ್ರ ಇನ್ಪುಟ್ನ ಹಾಕೊಂಡು ಅವ್ರು ಸಿನಿಮಾ ಮಾಡ್ಕೊಳ್ಳಿ. ನಾನು ಎವ್ರಿ ಫ್ರೆಶ್ ಫಿಲ್ಮ್ ಮೇಕರ್ ಒಂದು ಮಾತು ಹೇಳ್ತಾ ಇದ್ದೀನಿ, ನಾನು ಏನಕ್ಕೆ ಇವತ್ತು ಒಂದು ದುಸ್ಥಿತಿ ಬಂದಿದೆ ಕನ್ನಡ ಇಂಡಸ್ಟ್ರಿಗೆ ಅಂದರೆ ಬೇರೆಯವ್ರ ಮಾತು ಕೇಳ್ತಾ ಇದ್ದೀನಿ. ಕೇಳಬೇಡಿ. ನಿಮಗೆ ಈ ಸ್ಕ್ರಿಪ್ಟ್ ಸಾಲಿಡ್ ಆಗಿದೆ ಅಂತ ಅನಿಸ್ತಾ, ಅದರಲ್ಲಿ ಸಾಂಗ್ ಇಲ್ವಾ, ಹೀರೋಯಿನ್ನೇ ಇಲ್ವಾ, ಐಟಮ್ ಸಾಂಗ್ ಇಲ್ವಾ, ಫೈಟ್ ಇಲ್ವಾ, 2 ಫೈಟ್ ಹಾಕಿ ಹಿಂದಿ ರೈಟ್ಸ್ ಹೋಗುತ್ತೆ, ಹಿಂಗೆ ಹಾಕಿ ಇದಕ್ಕೆ ಹೋಗುತ್ತೆ, ನೋ. ಅಥವಾ ನೀವು ಸ್ಕ್ರೀನ್ ಪ್ಲೇ ಹಿಂಗೆ ಚೇಂಜ್ ಮಾಡಿ ಹಿಂಗಾಗುತ್ತೆ, ಇವ್ರನ್ನೇ ಕಾಮಿಡಿಯನ್ಸ್ ಆಗಿ ಹಾಕೊಳ್ಳಿ, ಹಿಂಗೆ ವರ್ಕ್ ಆಗುತ್ತೆ, ನೋ. ಪ್ಯೂರ್ ಸಿನಿಮಾ ಮೇಕಿಂಗ್ ಮಾಡಿ ಸರ್, ಲಾಸ್ ಆದರೂ ಆಗಲಿ ಏನಾದರೂ ಆಗಲಿ ಅನ್ನೋವಂಥ ಅಷ್ಟು ಶಕ್ತಿ ಸಾಮರ್ಥ್ಯನ ಹೊಂದ್ಕೊಂಡು ಪ್ಯೂರ್ ಸಿನಿಮಾ ಮೇಕಿಂಗ್ ಮಾಡಿ. ಪ್ಯೂರ್ ಸಿನಿಮಾ ಮೇಕಿಂಗ್ ಅಂದರೆ ನಿಮ್ದೇನು ಸ್ಟೋರಿ ಇದೆ ನೀವು ಅದನ್ನು ತೆಗೀರಿ ಅಷ್ಟೇ. ಅವಾಗ ಏನಾಗುತ್ತೆ, ಮಲಯಾಳಂ ಸಿನಿಮಾಗೆ ಏನು ಇವಾಗ ಹೊಗಳ್ತಿದ್ದೀವಲ್ಲ ಆ ಥರದ ಸಿನಿಮಾಗಳು ನಮ್ಮಲ್ಲಿ ಬರುತ್ತೆ. ಆಗ ಆಟೋಮೆಟಿಕ್ಲಿ ಕ್ರೌಡು ಇಲ್ಲ ಈ ಸಿನಿಮಾ ಚೆನ್ನಾಗಿದೆ, ಜೆನ್ಯೂನ್ ಅಟೆಂಪ್ಟ್ ಹಾಕೊಂಡು ಬರ್ತಾರೆ. ಇಟ್ ವಿಲ್ ಟೇಕ್ ಟೈಮ್, ಡೆಫಿನೆಟ್ ಇಟ್ ವಿಲ್ ಟೇಕ್ ಟೈಮ್, ಬಟ್ ಆ ಥರ ಮಾಡಿ. ಸೊ ನಾನೇನು ಮಾಡಿದೆ, ಫಸ್ಟ್ ಒಂದು ಟ್ರಯಲ್ ಶೂಟ್ ಮಾಡಿದಾಗ ನಮ್ಗೊಂದು ಬಜೆಟ್, ಚಿಕ್ಕ ಬಜೆಟಲ್ಲಿ ನಾನು ಕೂರ್ಗಲ್ಲಿ ಹೋಗಿ 5 ಡೇ ಇಟ್ಕೊಂಡು ಒಂದು ಟ್ರಯಲ್ ಶೂಟ್ ಮಾಡಿದ್ದೆ. ಐ ಥಿಂಕ್ ಕ್ರೆಡಿಟ್ಸ್ ಅಲ್ಲಿ ಎಂಡಲ್ಲಿ ಪ್ಲೇ ಹಾಕಿದ್ದೀನಿ. ನಮ್ಮ ಎಫರ್ಟ್ ಜನಕ್ಕೆ ಗೊತ್ತಾಗಲಿ ಅಂತ ಹಾಕಿದ್ದೀನಿ, ಥ್ಯಾಂಕಿಂಗ್ ದ ಟ್ರಯಲ್ ಟೀಮ್ ಆಲ್ಸೋ. ಬಟ್ ಅದನ್ನ ಫುಟೇಜಸ್ನ ನೋಡಿದಾಗ ನನಗೇನೆ ಐ ವಾಸ್ ನಾಟ್ ವೆರಿ ಹ್ಯಾಪಿ ದ್ಯಾಟ್ ಓಕೆ ಇದನ್ನ ಸಿನಿಮಾ ರೀತಿ ನಾವು ಅದನ್ನ ಕನ್ವರ್ಟ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ನಾನು ಏನು ಮಾಡಿದೆ, ಐ ವೆಂಟ್ ವಿತ್ ಫುಲ್ ಫ್ಲೋ. ನಮಗೆ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಯಾರು ನಮ್ಮ ಜೊತೆ ಸೇರ್ಕೊಂಡು ಐ ವೆಂಟ್ ವಿತ್ ಫುಲ್ ಫ್ಲೋ. ನನಗೆ ಮುನಾರ್, ಊಟಿ ಲೊಕೇಶನ್ಸ್ ಬೇಕಿತ್ತು, ನನಗೆ ಈ ಥರ ಆಕ್ಟ್ರೆಸ್ ಈ ಥರ ಬೇಕಿತ್ತು, ಮ್ಯೂಸಿಕ್ ಅರ್ಜುನ್ ಜನ್ಯ ಅವರೇ ಬೇಕಿತ್ತು, ಅವರು ಸೂದಿಂಗ್ ಸಾಫ್ಟ್ ಮೆಲಡೀಸೇ ಕೊಡಬೇಕಿತ್ತು. ನನಗೇನು ಬೇಕಿತ್ತು, ನನ್ನ ಟೇಸ್ಟ್ ಏನಿತ್ತು, ನಾನು ಆ ಟೇಸ್ಟ್ಗೆ ಸಿನಿಮಾ ಮಾಡಿದ್ದೆ ಅದನ್ನು. ಆ್ಯಂಡ್ ನನಗೆ ಗೊತ್ತು ದ್ಯಾಟ್ ಮೋರ್ ದೆನ್ ಹಾಫ್ ಆಫ್ ಟೈಮ್ ವಿಲ್ ಏನಂತಾರೆ, ಅವ್ರಿಗೊಂದು ರಿಸೆಪ್ಷನ್ ಇರುತ್ತೆ ನನ್ನ ಟೇಸ್ಟ್ ಮೇಲೆ, ಡೈರೆಕ್ಷನ್ ಟೇಸ್ಟ್ ಮೇಲೆ ತುಂಬ ಮ್ಯಾಟ್ರ್ ಆಗುತ್ತೆ ಆ್ಯಕ್ಚುಲಿ. ಆ ಕಲರ್ಸ್ ಇರ್ಬೋದು, ಇದಿರ್ಬೋದು. ರಿವ್ಯೂ ಬಗ್ಗೆ ಒಂದು ಪಾಯಿಂಟ್ ಇದೆ, ಟೆಲ್ ಲೇಟ್ ಪ್ರಾಬ್ಲಿ, ಬಟ್ ಆ ಥರ ಇಟ್ಕೊಂಡು ಐ ವೆಂಟ್ ವಿತ್ ಫುಲ್ ಫ್ಲೋ. ಡೆಫಿನೆಟ್ಲಿ ಯೋಚನೆ ಮಾಡಲಿಲ್ಲ, ಬಜೆಟ್ ಬಗ್ಗೆ ಯೋಚನೆ ಮಾಡಲಿಲ್ಲ. ಜನ ಏನು ಹೇಳ್ತಾ ಇದ್ರು, ಟೈಟಲ್ ಏನಿದು, ಟೈಟಲ್ ಅವ್ರಿಗೆ ಉಗ್ರ, ಈ ಥರ ಒಂದು ಸ್ಟ್ರಾಂಗ್ ಒಂದು ವರ್ಡ್ ಬೇಕು, ಇಲ್ಲ. ನನ್ನ ಸಿನಿಮಾ 4ನೇ ಆಯಾಮನೇ ಸೂಟ್ ಆಗುತ್ತೋ ನಾನು ಅದನ್ನೇ ಇಡ್ತು. ಅವ್ರಿಗೆ ಯಾರಿಗೋ ರಂಗಿತರಂಗೇನೆ ಸೂಟ್ ಆಗ್ತಿತ್ತು, ಅವ್ರು ಅದನ್ನೇ ಇಡೋದು. ಬೇರೆ ಯಾರಿಗೋ ಏನೋ ಸೂಟ್ ಆಗ್ತಿತ್ತು, ಬ್ಲಿಂಕ್ ಅಂತ ಅವ್ರು ಅದನ್ನೇ ಇಡೋದು. ಹಾಗೆ ಇಡಬೇಕು ಇನ್ಫ್ಯಾಕ್ಟ್ ಅಂತ ನನ್ನ ಪಾಲಿಸಿ. ಅದೇನೋ ಅದ್ರ ವೈಬ್ರೇಷನ್ ಇದೆ, ಒನ್ ವರ್ಡ್ ಇದೆ, ಹೇಳಕ್ಕೆ ಈಸಿ ಆಗುತ್ತೆ, ನೋ, ಐ ವಿಲ್ ನಾಟ್ ಗೋ ವಿತ್ ದಟ್. ಸೊ ಇವಾಗ ಐ ಆಮ್ ಬಿಕಮಿಂಗ್ ಅಡಾಪ್ಟೆಡ್ ದಟ್ ಸಿನಿಮಾ ಮೇಕಿಂಗ್ ಮೇಲೆ ಫೋಕಸ್ ಮಾಡ್ತೀನಿ. ಅದ್ರ ಮೇಲ್ಗಡೆ ಏನು ಫೀಡ್ಬ್ಯಾಕ್ ಇದೆ ಅದು ತಗೋತೀನಿ, ಬಟ್ ಬೇರೆ ಅದ್ರ ಮೇಲೆ ಹೋಗಲ್ಲ ಅಂತ. ಸೊ ಒಂದು ಫುಲ್ ಫ್ಲೆಜ್ಡಲ್ಲಿ ಎಷ್ಟು ಬಜೆಟ್ ಇದೆ, ನನ್ನ ಬಜೆಟ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, more than 2 CR. ಸೊ ಆ ಬಜೆಟಲ್ಲಿ ನಾನು ಹೋಗ್ಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ ನನಗೆ ಪರಿಚಯ ಇದ್ದಿದ್ದವ್ರ ಫಿಲ್ಮ್ ಮೇಕರ್ಸಲ್ಲಿ ಪ್ರಶಾಂತ್ ನೀಲ್ ಆ್ಯಂಡ್ ಅನೂಪ್ ಭಂಡಾರಿ ಅವರು, ದೇ ವೆಂಟ್ ವಿತ್ ಕ್ವಾಲಿಟಿ. ಯಾರು ಏನೇ ಅನ್ಕೊಳ್ಳಿ ಅಂದ್ಬಿಟ್ಟು ದೇ ವೆಂಟ್ ವಿತ್ ಅ ಕ್ವಾಲಿಟಿ. ಇವತ್ತು ಅವ್ರು ಎಲ್ಲಿದ್ದಾರೆ, ಎಂತೆಂಥ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ ನಿಮಗೆ ಗೊತ್ತು. ಸೊ ನಾನು ಅದೇ ದೃಷ್ಟಿಕೋನದಲ್ಲಿ ದಟ್ ವಾಸ್ ಮೈ ವ್ಯೂ ಟು. ಅದಕ್ಕೋಸ್ಕರ ನಾನು ಏನೂ ಯೋಚನೆ ಮಾಡಿದೆ, ಕಣ್ಣು ಮುಚ್ಕೊಂಡು ಧುಮುಕಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಲೈಕ್ ದ್ಯಾಟ್ ಏನೇನು ಪ್ಲೇಸಸ್ ಬೇಕು, ಬಜೆಟ್ ಎಷ್ಟೆಷ್ಟು ಬೇಕು ಅಷ್ಟೆಲ್ಲ ಹಾಕಿ ಮಾಡಿದ್ದೀನಿ. ಸರ್, ನೀವು ಜನ್ಯ ಅವ್ರ ಮ್ಯೂಸಿಕ್ ಬಗ್ಗೆ ಮಾತಾಡ್ತೀವಿ, ಆ್ಯಂಡ್ ನಿಮ್ಮ ಫಿಲಮಲ್ಲಿ ಒನ್ ಮೋರ್ ನನಗೆ ತುಂಬ ಇಷ್ಟ ಆಗಿದ್ದ ವಿಷಯ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸೌಂಡ್ ಎಫೆಕ್ಟ್ಸ್. ಸೊ ಅದರ ಟೆಕ್ನಿಕಲ್ ಟೀಮ್ ಬಗ್ಗೆ, ಆ್ಯಂಡ್ ನೀವು ಒಂದು ಹಾರರ್ ಫಿಲಮ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸೌಂಡ್ ಎಫೆಕ್ಟ್ಸ್ನ ಹೇಗೆ ಎಕ್ಸ್ಪ್ಲೋರ್ ಮಾಡಿದ್ರಿ? ಓಕೆ, ಹಾರರ್ ಸಿನಿಮಾಗೆ ಮೋರ್ ದೆನ್ ಹಾಫ್ BGM ಆ್ಯಂಡ್ ಸೌಂಡ್ ಎಫೆಕ್ಟ್ಸ್ ಮೇಲೆ ತುಂಬ ಮ್ಯಾಟ್ರ್ ಆಗುತ್ತೆ. ನನಗೆ ಮೈಸೂರಲ್ಲೇ ಒಬ್ಬ ಹುಡುಗ, ಆ್ಯಕ್ಚುಲಿ ಚಿಕ್ಕ ಹುಡುಗನೇ, ಮೋರ್ ದೆನ್ 2000 ಬಾರ್ನ್ ಅನ್ಸುತ್ತೆ, ಅದಕ್ಕೆ ಅವನು ಅಂತ ಮಾತಾಡ್ಸ್ತಿದ್ದೀನಿ. ಇಲ್ಲಾಂದರೆ ಅವ್ರ ಹೆಸರು ಅಭಿನಂದನ್ ಕಶ್ಯಪ್ ಅಂತ. ಈಗ ಐ ಥಿಂಕ್ ಅವತಾರ ಪುರುಷ 2ಗೂ ಮ್ಯೂಸಿಕ್ ಮಾಡಿದ್ದಾರೆ. ಇ ವಾಸ್ ವೆರಿ ಪ್ಯಾಷನೇಟ್. ಮೈಸೂರಲ್ಲೇ ಏನು ಗೊತ್ತಾ, ಒಂದು ಚಿಕ್ಕ ರೂಮಲ್ಲಿ ನಾವು ಒಂದು ಸಿಸ್ಟಮ್ ಇಟ್ಕೊಂಡು ಒಂದೇನೋ ಇಟ್ಕೊಂಡ್ರೇ ಅದೇ ಜಾಸ್ತಿ ಅಂತ ಕಾಲದಲ್ಲಿ ಒಂದು ಸ್ಟುಡಿಯೋ ಥರನೇ ಮಾಡಿಸ್ಕೊಂಡು ಮನೆಯಲ್ಲಿ ಹೇಳಿ ತುಂಬ ಪ್ಯಾಷನೇಟಾಗಿ ಎಲ್ಲ ಪ್ಲಗಿನ್ಸ್ ಹಾಕೊಂಡು ಹಿ ವಾಸ್ ಟ್ರೈಂಗ್ ಟು ಸ್ಕೋರ್ ಎಟ್ ದ ಲೆವೆಲ್ ಆಫ್, ಈಗ KGF ಮ್ಯೂಸಿಕ್ ಹೀಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಹೀಗಿದೆ, ಸೌಂಡಿಂಗ್ ಹೀಗಿದೆ, ಹೀಗೆ ತಂದರೆ ಹೆಂಗೆ ಅಂತ ಡಿಸ್ಕಸ್ ಮಾಡೋದಾಗಲಿ, ಸೈರಾಟ್ ಮತ್ತು ಅದ್ರ ಸೌಂಡಿಂಗ್ ಯಾಕೆ ಇಷ್ಟು ಚೆನ್ನಾಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋದಾಗಲಿ, ಆ ಥರ ಎಲ್ಲ ಮಾತಾಡ್ತಿದ್ವಿ, ಡಿಸ್ಕಸ್ ಮಾಡ್ತಿದ್ವಿ. ಹಿಯರ್ಸ್ ಡನ್ ಅ ಗ್ರೇಟ್ ವರ್ಕ್. ಓಕೆ, ಹಾರರ್ನ ರೈಟಿಂಗಲ್ಲಿ ಹೇಗೆ ತರ್ತೀರಾ ಅನ್ನೋದು ಒಂದು ಕುತೂಹಲ ನನಗೆ. ಯಾಕೆಂದರೆ ಈಗ ಒಂದು ಜಂಪ್ ಸ್ಕೇರ್ನ ಅಥವಾ ಒಂದಷ್ಟು ಹಾರರ್ ಎಲಿಮೆಂಟ್ಸ್ನ ವೈಲ್ ರೈಟಿಂಗ್, ಹೌ ಡು ಯು ಇನ್ಕಾರ್ಪೊರೇಟ್ ದೋಸ್ ಥಿಂಗ್ಸ್ ಇನ್ ಟು ರೈಟಿಂಗ್? ಓಕೆ, ಇದಕ್ಕೆ ಫಸ್ಟ್ ಆಫ್ ಆಲ್ ನಾನು ಹಾರರ್
ಸಿನಿಮಾ ಜಾನ್ರನ ಅಷ್ಟು ಇಷ್ಟಪಡ್ತಿರ್ಲಿಲ್ಲ, ಅಷ್ಟು ಜಾಸ್ತಿ ನೋಡ್ತಿರ್ಲಿಲ್ಲ. ಐ ಆಮ್ ನಾಟ್ ಅ ಹಾರರ್ ಡೈರೆಕ್ಟರ್ ಅಂತ ತುಂಬಾ ಕಡೆ ಹೇಳ್ಕೊಂಡಿದ್ದೀನಿ ನಾನು. ನಾನು ಕಂಪ್ಲೀಟ್ಲಿ ಇಂಟು ರೊಮ್ಯಾನ್ಸ್ ಸೈಡ್ ಆಕ್ಚುಲಿ. ಸೊ ರೊಮ್ಯಾನ್ಸ್ ಆ್ಯಂಡ್ ಆಕ್ಷನ್. ಈಗ ಹಾರರ್ ವಾಸ್ ವೆರಿ ನ್ಯೂ ಟು ಮಿ. ಸೊ ಕೈಂಡ್ ಆಫ್ ವೆರಿ ಇನ್ಎಕ್ಸ್ಪೀರಿಯನ್ಸ್ಡ್ ಇನ್ ಹಾರರ್. ಸೊ ನನ್ನ ಸಿನಿಮಾದಲ್ಲಿ ಏನೇ ತಪ್ಪುಗಳು ನಿಮ್ಗೆ ಅಲ್ಲಿ ಕಾಣಿಸಿದ್ರು, ದಟ್ ಇಸ್ ಬಿಕಾಸ್ ಆಫ್ ಮೈ ಇನ್ಎಕ್ಸ್ಪೀರಿಯನ್ಸ್ ಇನ್ ಹಾರರ್ ಜಾನ್ರೆ. ನೀವು ಜಂಪ್ ಸ್ಕೇರ್ಸ್ ಬಗ್ಗೆ ಆಗಲಿ ಆ ಸಿಚುವೇಶನ್ ಹೇಗೆ ಇದು ಮಾಡ್ತೀರಾ ಅಂದಾಗ ಒನ್ ಥಿಂಗ್ ಐ ಟುಕ್. ಎಡಿಟಿಂಗ್ ಬಗ್ಗೆ ನೆಕ್ಸ್ಟ್ ಕ್ವಶನ್ ಅಂದರೆ ಟೆಲ್ ಸಮಥಿಂಗ್ ಅಬೌಟ್ ಇಟ್ ಲೇಟರ್. ಬಟ್ ಇದ್ರ ಬಗ್ಗೆ ರೈಟಿಂಗ್ ಹೇಳ್ಬೇಕಾದ್ರೆ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ, ಐ ಕೆನ್ ಟಾಕ್ ಓವರ್ 18 ಆಲ್ಸೋ. ಅಂದರೆ ಓವರ್ 18 ವಿಷಯಗಳನ್ನೂ ಮಾತಾಡ್ಬೋದು ಅನ್ಕೊಂಡು ಶೇರ್. ಏನು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಲವಲ್ ಬಿದ್ದಾಗ ಅಥವಾ ಸ್ಕೂಲಲ್ಲೋ ಕಾಲೇಜಲ್ಲೋ ಇರಬೇಕಾದ್ರೆ ಒಂದು ಹುಡುಗಿ ಇಷ್ಟ ಆದಾಗ ಜಸ್ಟ್ ಅವ್ರು ಕೈ ಹಿಡ್ಕೊಂಡ್ರೇನೆ ವಾವ್ ಒಂದು ನೈಟ್ ಮೂನ್ ಅಂತ ಅನ್ಸ್ಬೋದು. ಆಮೇಲಿಂದ ದೊಡ್ಡವರಾಗಿ ಮದುವೆ ಆಗ್ತೀರಾ, ಹ್ಯಾವ್ ಸೆಕ್ಸ್ ಆಲ್ಸೋ, ಬಟ್ ಸ್ಟಿಲ್ ದಟ್ ಮೈಟ್ ನಾಟ್ ಬಿ ದ್ಯಾಟ್ ಥ್ರಿಲ್ಲಿಂಗ್ ಫಾರ್ ಯು, ಓಕೆ ಅಂತ ಅನ್ನಿಸ್ಬೋದು. ಸೊ ಇದರಲ್ಲಿ ಏನು ಹೇಳೋಕೆ ಹೊರಟೆ ಅಂತ ಹೇಳಿದ್ರೆ, ಒಂದು ಏನಂತಾರೆ ಆ ಕ್ಯೂರಿಯಾಸಿಟಿ ಇದೆಯಲ್ಲ, ಆ ಕ್ಯೂರಿಯಾಸಿಟಿ ನೆಕ್ಸ್ಟ್ ಏನಾಗುತ್ತೆ ಅನ್ನೋವಂಥ ಒಂದು ಫ್ಯಾಕ್ಟರ್ ಏನಿದೆ, ಅಲ್ಲಿ ತನಕ ಬರೋ ತನಕ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಸೂಪರ್ಬ್ ಆಗಿರುತ್ತೆ. ತೋರಿಸ್ಬಿಟ್ರೆ ಏನೂ ಇಲ್ಲ, ಇಷ್ಟೇನಾ ಅನಿಸ್ಬಿಡುತ್ತೆ. ಹಾಗೆ ಜಂಪ್ಸ್ಕೇರ್ ಇರ್ಬೋದು, ಹಾರರ್ ಇರ್ಬೋದು, ಕಂಟೆಂಟ್ ಬರೀಬೇಕಾದ್ರೆ ನಾನೇನು ತಲೆ ಯೋಚನೆ ಮಾಡ್ತೀನಿ ಅಂತ, ಟಿಲ್ ದ ಟೈಮ್ ಕ್ಯೂರಿಯಾಸಿಟಿ ಇಸ್ ಬಿಲ್ಡ್, ಟಿಲ್ ದ ಟೈಮ್ ಇಲ್ಲಿ ದೆವ್ವ ಇದೆ, ಇವಾಗ ಅಲ್ಲಿ ಡೋರ್ ಆಚೆ ಏನೋ ಇದೆ ಅಂತ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ನಾನು. ಅಲ್ಲಿ ಹೋಗೋ ತನಕ ನೀವು ಏನೇನೆಲ್ಲ ಮಾಡ್ತೀರ ಜನ ಕುತ್ಕೊಂಡು ನೋಡ್ತಾರೆ. ಟಕ್ಕಲ್ದ ಒಂದು ಸೌಂಡ್ ವಿಂಡೋಲ್ ಬಂದ್ರು ಅಂತ ನೋಡ್ತಾರೆ. ಡೋರ್ ತೆಗೆದ್ಬಿಟ್ಟು ದೆವ್ವನೇ ನಿಮ್ಮ ಮೇಲೆ ಬಂದು ಎಗರಾಟಿ ಕಚ್ತಾ ಇದ್ರೆ ನಿಮ್ಗೆ ಏನು ಅನ್ಸಲ್ಲ. ಸೊ ಆ ಲಾಜಿಕಲ್ಲಿ 70-80% ನಾನು ಕೀಪ್ ಗೆಸ್ಸಿಂಗ್ ಮೇಲೆ ವರ್ಕ್ ಮಾಡಿರೋದು. ಅದಾದ್ಮೇಲಿಂದ ದ ಜಂಪ್ಸ್ಕೇರ್ ಇರ್ಬೋದು, ಗೋಸ್ಟ್ ಫೇಸ್ ಇರ್ಬೋದು ತೋರಿಸಿರೋದು. ಬಟ್ ಲಾಟ್ ಆಫ್ ಫೀಡ್ಬ್ಯಾಕ್ ನನಗೆ ಫಸ್ಟ್ ಕಾಪಿ ಆದಮೇಲೆ ಏನು ಬಂತು ಅಂತ ಹೇಳಿದ್ರೆ, ನೀವು ತುಂಬ ಕಮ್ಮಿ ಇಟ್ಟಿದ್ದೀರಾ ಗೋಸ್ಟ್ ಫೇಸಸ್ ಆಗಲಿ, ಆ ಎಫೆಕ್ಟ್ ತುಂಬ ಕಮ್ಮಿ ಇಟ್ಟಿದ್ದೀರಾ, ಸೊ ಈ ಕಡೆ ತಿರ್ಗೋಷ್ಟು ಕಡೆ ಮಿಸ್ ಆಗಿಬಿಡುತ್ತೆ ಅಂತ ಅಂದಿದ್ದಕ್ಕೆ 1 or 2 seconds ಅಲ್ಲಿ ಲ್ಯಾಗ್ ಮಾಡಿಸಿದ್ದೀನಿ ಇವಾಗ. ಬಟ್ ದಟ್ ವಾಸ್ ನಾಟ್ ಮೈ ಕಾಲ್, ಅದು ಫೀಡ್ಬ್ಯಾಕ್ ಇಂದ ಬಂದಿರೋ ಕಾಲ್. ಓಕೆ, ಸೊ ಅದೇ ನೆಕ್ಸ್ಟ್ ಕ್ವೆಶನ್ ಇದ್ದಿದ್ದು, ಒಂದು ಹಾರರ್ ಫಿಲಮ್ ಅಂತ ಹೋದಾಗ ಲೈಕ್ ವಿ ವರ್ ಸೇಯಿಂಗ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅನ್ನೇ ಹಾರರ್ ಫಿಲಮ್ದು ಮೋಸ್ಟ್ ಪಾರ್ಟ್ನ ಅದು ಚೆನ್ನಾಗಿದೆಯಾ ಇದು ಅಂತ ಡಿಸೈಡ್ ಮಾಡುತ್ತೆ. ಸೊ ಎಡಿಟಿಂಗ್ ಮತ್ತೆ VFX ನಿಮ್ಮ ಫಿಲಮಲ್ಲಿ ಯಾವ ರೀತಿ ಪ್ಯಾಟರ್ನ್ಸ್ ತಗೊಂಡ್ರಿ? ಓಕೆ, 2 points ತುಂಬ ಕಂಟೆಂಟ್ ಇದೆ ಹೇಳೋದಕ್ಕೆ, ಸೊ ಕ್ರಿಸ್ಪಾಗಿ ಹೇಳ್ತೀನಿ. ನಾನು ಮುಂಚೆ ಹಾರರ್ ಸಿನಿಮಾಗಳನ್ನ ಪೋಸ್ಟರಲ್ಲಿ ನೋಡಲಿ, ಹಾರರ್ ಸಿನಿಮಾ ಪೋಸ್ಟರ್ಗಳು ನೋಡಿದ್ರು ನಮ್ಮ ಕನ್ನಡದಲ್ಲಿ. ಬೇರೆ ಇಂಡಸ್ಟ್ರಿಗಳ ಬಗ್ಗೆ ನಾವು ಮಾತಾಡೋಲ್ಲ. ನಮ್ಮ ಕನ್ನಡದಲ್ಲಿ ಆ ಥರ ಹಾರರ್ ಸಿನಿಮಾ ಪೋಸ್ಟರ್ಗಳು ನೋಡಿದಾಗ ಏನೇನೋ ದೆವ್ವದ ಸಿನಿಮಾ ಅಂತ ಅಂದಾಗ ತುಂಬ ಕೆಟ್ಟ VFX ಇರುವಂತಹ ದೆವ್ವಗಳಿಗೆ ಇದಾಗಿರುತ್ತೆ, ಏನೇನೋ ಬಂದು ಕೆಟ್ಟದಾಗೆಲ್ಲ ಇರುತ್ತೆ. ಆ ಥರದ್ದು ಪೋಸ್ಟರ್ಸ್ಗಳು ನಾನು ನೋಡ್ತಿದ್ದೆ, ವಿಚ್ ಯು ಡೋಂಟ್ ಲೈಕ್. ಆ ಥರ ನೋಡಿ ನಾನು ಸಿನಿಮಾಗೆ ಹೋಗ್ಬೇಕು ಅಂತ ಅನ್ಸಲ್ಲ. ಸ್ವಲ್ಪ ಚೀಪ್ ಅನ್ನಿಸ್ಬಿಡುತ್ತೆ, ಸ್ವಲ್ಪ ಸ್ಟ್ಯಾಂಡರ್ಡ್ ಅನಿಸ್ಬಿಡುತ್ತೆ. ಅದು ತುಂಬ ಸ್ವಲ್ಪ ಕೊರಗಿತ್ತು ನನಗೆ. ಹಾರರ್ ಸಿನಿಮಾ ಮಾಡಿದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾಡಬೇಕು, ಪೋಸ್ಟರು ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತ ಇತ್ತು. ಸೊ VFX ಮೇನ್ಲಿ ಸಿನಿಮಾದಲ್ಲಿ ರಿಯಲಿಸ್ಟಿಕ್ ಆಗಿರಬೇಕು. ಆ್ಯಕ್ಚುಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಮಾಡಬೇಕಂದ್ರೆ ಗೊತ್ತಾಗಬಾರ್ದು, ನಿಮ್ಮ ಸಿನಿಮಾದಲ್ಲಿ VFX ಇತ್ತಾ ಅನ್ಬೇಕು. ಅವಾಗ VFX ಟೀಮ್ ಇಸ್ ಒನ್ ಆ್ಯಕ್ಚುಲಿ. ಸೊ VFX ಮಾಡಿದಾಗ ನನಗೆ ನಮ್ಮ ಫಿಲ್ಮ್ ಸ್ನೇಕ್ಸ್ ಇದೆ, ಬೇರೆ ಏನೇನೋ ಸ್ವಲ್ಪ ರಿಯಲಿಸ್ಟಿಕ್ ಇರಬೇಕು, ಚೀಪ್ ಅನ್ನಿಸ್ಬಿಡ್ಬಾರ್ದು ಅನ್ನೋ ಫ್ಯಾಕ್ಟ್ರಿಗೆ ನಾನು ಒಂದು 7-8 VFX ಟೀಮ್ ಜೊತೆ ಮಾತಾಡಿ ಸ್ಯಾಂಪಲ್ಸ್ ತೊಗೊಂಡಿದ್ದೆ. ಇಷ್ಟ ಆಗ್ತಾ ಇರಲಿಲ್ಲ, ಏನು ಮಾಡಿದ್ರು ಇಷ್ಟ ಆಗ್ತಾ ಇರಲಿಲ್ಲ. ಫೈನಲಿ ಅದೇ ನಮ್ಮ ಇವರಿದ್ರು ಅಲ್ಲ, ಮಲಯಾಳಂ ಕ್ಯಾಮ್ರಾ ಟೀಮ್ ಯಾರಿದ್ರು, ಕಂಪ್ಲೀಟ್ ಮನ್ನೂಸ್ ಅವರಿದ್ರು. ಅವ್ರ ರೆಫರೆನ್ಸಸ್ ಥ್ರೂ ಕೊಕೊನಟ್ ಬಂಚ್ ಅಂತ ಒಂದು ಟೀಮ್, ಅವರು ಮಲಯಾಳಂ ಸಿನಿಮಾ ಎಲ್ಲ ಟಾಪ್ ಟೈರ್ ಮಲಯಾಳಂ ಸಿನಿಮಾಗಳನ್ನೆಲ್ಲ VFX ಮಾಡ್ತಾ ಇದ್ರು. ಅವ್ರಿಗೆ ನಾನು ಫಸ್ಟ್ ಫುಟೇಜ್ ಕಳಿಸ್ದೆ. ಅವರು ತುಂಬ ಹೈ ಕೋಟ್ ಹೇಳಿದ್ರು, ಆಬ್ವಿಯಸ್ಲಿ ಬಾಲಿವುಡ್ ರೇಂಜಲ್ಲಿ ಆ ರೇಂಜಲ್ಲಿ ಕೋಟ್ ಹೇಳಿದ್ರು. ಲೈಕ್ ನಿಮ್ಮ ವರ್ಕ್ ಸಕ್ಕದಾಗಿದೆ, ಬೇಕು, ಬಟ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ. ಸೊ ಪೋರ್ಷನ್ಸ್ನ ಚಿಕ್ಕದು ಮಾಡಿ ಯಾವುದು ಬೇಕೇ ಬೇಕು, ನಮ್ಗೆ ಆಸಮ್ ಅನ್ನಿಸ್ಲೇಬೇಕು, ಅದನ್ನು ಮಾತ್ರ ಅವ್ರ ಕೈಲಿ ಮಾಡಿಸ್ದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದ ವೇ ದೇ ಹ್ಯಾವ್ ವರ್ಕ್ಡ್. ಎಕ್ಸಾಂಪಲ್ ವಂಶಿಕಾ ಹಾವು ಇಟ್ಕೊಂಡಿರೋದು ಒಂದು ಸೀನ್ ಇದೆ, ಆ ಹಾವು ವಂಶಿಕಾ ಇಟ್ಕೊಂಡ್ರೆ ಅದು ರಿಯಲ್ ಅನ್ಸುತ್ತೆ ಆ್ಯಕ್ಚುಲಿ. ಅಷ್ಟು ಚೆನ್ನಾಗಿ ಮಾಡಬೇಕು, ಇಟ್ ಸ್ಟ್ಯಾಂಡರ್ಡ್ ಅನ್ಸಲ್ಲ. ದಟ್ ಈಸ್ ಅಬೌಟ್ VFX. ಸೊ ಟೋಟಲ್ ಕ್ರೆಡಿಟ್ಸ್ ಟು ಕೊಕೊನಟ್ ಬಂಚ್, ಡೆನ್ಸನ್ ಆ್ಯಂಡ್ ಟೀಮ್. ಎರಡನೇದು ಎಡಿಟಿಂಗ್ ಅಂತ ಬಂದರೆ 2 ಫ್ಯಾಕ್ಟರ್. ನಮ್ಮ ಸಿನಿಮಾ ಎಡಿಟರ್ ಉಗ್ರಂ ಶ್ರೀಕಾಂತ್ ಅವರು KGF 1 ಮಾಡಿದ್ರು. ಅವ್ರದ್ದು ವೆರಿ ಗುಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಡೀ ಸಿನಿಮಾ KGF 1 ಟ್ರೈಲರ್ ಇದ್ದಂಗೆ ಇತ್ತು. ತುಂಬ ಜನ ಹೇಳಿದ್ರು ಆ ಥರ. ಅದು
ನಾವು ಅದನ್ನ ಆಕ್ಚುಲಿ ಕ್ರಿಟಿಸೈಸ್ ಮಾಡ್ತೀವಿ. ಸಿನಿಮಾ ತರ ಇರಬೇಕು, ಸಿನಿಮಾ ಟ್ರೇಲರ್ ತರ ಇಟ್ಬಿಟ್ರೆ ಹೆಂಗೆ ಅಂತ. ಬಟ್ ಇಟ್ ವರ್ಕ್ ವಂಡರ್ಸ್. ಯಾಕೆ ಅಂದ್ರೆ ನಮ್ಮ ಯೂತ್ಗೆ ಅಥವಾ ಈಗಿರೋ ಜನ್ರೇಷನ್ಗೆ 30 ಸೆಕೆಂಡ್ಸ್ ರೀಲ್ನ ಅವ್ರು ನೋಡಲ್ಲ, 15 ಸೆಕೆಂಡ್ ಇದ್ರೆ ನೋಡ್ತಾರೆ ಅನ್ನೋಷ್ಟು ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗಿರ್ಬೇಕಾದ್ರೆ ತುಂಬಾ ಸಾಲಿಡ್ ಆಗಿರೋಂಥ ಕಂಟೆಂಟ್ ಅವ್ರು ನೋಡ್ತಿಲ್ಲ ಅಂದ್ರೆ ಅವರು ದೇ ವಿಲ್ ಮೂವ್ ಫಾರ್ವರ್ಡ್. ಆ ಥರ ಆಗ್ಬಿಟ್ಟಿರೋದ್ರಿಂದ ದಟ್ ಈಸ್ ದ ಪ್ಯಾಟರ್ನ್. ಶ್ರೀಕಾಂತ್ ಸರ್ ಆ ಥರ ವರ್ಕ್ ಮಾಡ್ತಾರೆ. ಬಟ್ ನನ್ನ ಪ್ಯಾಟರ್ನ್ ಸ್ವಲ್ಪ ಬೇರೆ ಇದೆ. ನಾನು ಎಡಿಟಿಂಗ್ನ ಬೇರೆ ಥರ ನೋಡ್ತೀನಿ. ಸೊ ನಂದು ಅವ್ರದ್ದು ಕ್ಲಾಶಸ್ ಅಂತೂ ಇದ್ದೇ ಇದೆ. ಇಡೀ ಸಿನಿಮಾ ಪೂರ್ತಿ ಕ್ಲಾಶಸ್ ಅಂದರೆ ಕನ್ಸ್ಟ್ರಕ್ಟಿವ್ ಡಿಸ್ಕಷನ್ಸ್ ಇದ್ದೇ ಇತ್ತು. ಸೊ ನಾನು ಫೀಲ್ ಮೇಲೆ ಟ್ರೈ ಮಾಡ್ತೀನಿ ಜಾಸ್ತಿ ಟೈಮ್ ಕೊಟ್ಟು. ಅವರು ಏನೇ ಗೊತ್ತಾಗ್ತದೆ ಸುಮ್ಮನೆ ಯೂಸೇ ಇಲ್ಲ, ಬೋರ್ ಆಗ್ಬಿಡ್ತಾರೆ ಆ ಥರ ಟೈಮ್ ಬಂದೆ ಆ ಥರ. ಸೊ ಫಸ್ಟ್ ರಫ್ ಕಟ್ಟಲ್ಲಿ ನಮ್ದು 2 hours 40 minutes ಇತ್ತು, ಈಗ 1 hour 48 minutes. ಸೊ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟು ಕ್ರಿಸ್ಪ್ ಮಾಡಕ್ಕೆ ಟ್ರೈ ಮಾಡಿದ್ದೀವಿ ಅಂತ. ಸೆಕೆಂಡ್ ಹಾಫ್ ಎಸ್ಪೆಷಲಿ ನಮ್ದು 52 minutes ಎಲ್ಲ ಇದೆ ಸೆಕೆಂಡ್ ಹಾಫ್. ಇಟ್ ವಾಸ್ ಲೈಕ್ 1 hour 15 minutes. ಸೊ ಅಷ್ಟು ಕ್ರಿಸ್ಪ್ ಮಾಡಿದ್ವಿ. ಯಾಕೆಂದ್ರೆ ಸೆಕೆಂಡ್ ಹಾಫ್ ವಿಲ್ ಗಿವ್ ಅನ್ ಇಂಪ್ಯಾಕ್ಟ್. ಆಚೆ ನಡ್ಕೊಂಡ್ ಬರ್ಬೇಕಾದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಇರುವಂತ ಸ್ಕ್ರೀನ್ ಪ್ಲೇ, ಆ ಕ್ರಿಸ್ಪ್ನೆಸ್ ಇಷ್ಟ ಆಗುತ್ತೆ ಅನ್ನೋಂಥ ಫ್ಯಾಕ್ಟ್ರಿಗೆ. ಎಡಿಟಿಂಗ್ ಬಗ್ಗೆ ನನ್ನ ಪರ್ಸನಲ್ ವ್ಯೂ ಏನು ಹೇಳಬೇಕು ಅಂದ್ರೆ, ಒಂದು ಸಿನಿಮಾ ಗೆಲ್ಲೋದಕ್ಕೆ ಹೇಗೆ DOP ಕ್ಯಾಮ್ರಾ ವರ್ಕ್ ಎಷ್ಟು ಇಂಪಾರ್ಟೆಂಟು, ಈಕ್ವಲಿ ಆರ್ ಮೋರ್ ಎಡಿಟಿಂಗ್ ವರ್ಕ್ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನೀವೇನು ಕಟ್ ಮಾಡ್ತೀರಾ, ಏನು ತೋರಿಸ್ತೀರಾ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದೇ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ. ಏನು ಅಂದರೆ, ಜನ ಒಂದು ಸೀನ್ ನೋಡಿದಾಗ ಒಂದು ಫೀಲಿಗೆ ಬರ್ತಾರೆ. ಆ ಫೀಲ್ನ ಜಂಪ್ ಕಟ್ ಥರ ಹೇಗೆ ನಾವು 180 ಡಿಗ್ರಿ ಆಕ್ಸೆಸ್ನ ಜಂಪ್ ಮಾಡಬಾರ್ದು, ಹಾಗೆ ಇಮೋಷನ್ ಜಂಪ್ ಮಾಡಬಾರ್ದು. ಸ್ಲೋ ಆಗೇನೆ ಒಂದು ಇಮೋಷನ್ ಟು ಇನ್ನೊಂದು ಇಮೋಷನ್ಗೆ ಮೂವ್ ಆಗಬೇಕು. ಅದಕ್ಕೆ ಎಷ್ಟು ಟೈಮ್ ಬೇಕು ಅಷ್ಟು ಕೊಡಲೇಬೇಕು. ನೀವು ಅಷ್ಟು ಕೊಡಲಿಲ್ಲ ಅಂದರೆ ಅದು ಸತ್ತೋಗುತ್ತೆ, ನಿಮಗೆ ಮಕ್ಕರ್ ಆಗುತ್ತೆ. ಒಂದೊಂದು ಸಿನಿಮಾ ನೋಡಿದಾಗ ನಿಮ್ಗೆ ತಲೆನೋವು ಬರುತ್ತಲ್ಲ, ದಟ್ಸ್ ದ ಮೇನ್ ರೀಸನ್ ಆ್ಯಕ್ಚುಲಿ. ಅವರು ಫೀಲಿಂಗ್ನ ಚೇಂಜ್ ಮಾಡೋದಕ್ಕೆ ಟೈಮೇ ಕೊಟ್ಟಿರಲ್ಲ. ಇದಕ್ಕೆ ಯಾರಿಗೋ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ, ಹೊಸ ಎಡಿಟರ್ಗೆ ನಾನು ಮಾತಾಡ್ತಿರ್ಬೇಕಾದ್ರೆ. ನೀವು ಸ್ಕೂಲಲ್ಲಿ ಕೂತಿರ್ತೀರಾ, ಟೀಚರ್ ಬಂದ್ಬಿಟ್ಟು ಎಲ್ಲರ ಮುಂದೆ ನಿಮಗೆ ಏನಿದು ಇಂಕು ಆ್ಯಂಡ್ ಹೋಮ್ವರ್ಕ್ ಮಾಡಿಲ್ಲ, ಶೋ ಎಲ್ಲ ಕಲ್ಸ್ ಅಂದ್ಬಿಟ್ಟು ಚೆನ್ನಾಗಿ ಹೊಡೆದು ಎಲ್ಲ ನೋಡಿ ಸ್ವಲ್ಪ ಕಿರಕಿನ ಅಂತ ಹುಡುಗಿರಲ್ಲ ಹಾಕಿದ್ರೆ ನಿಮಗೆ ಎಂಬಾರಸ್ ಆಗಿ ಹೋಗ್ತೀರಾ. ಫುಲ್ಲು ಕೋಪ ಬರುತ್ತೆ ಟೀಚರ್ ಮೇಲೆ, ಹ್ಯೂಮಿಲಿಯೇಟ್ ಆಗುತ್ತೆ, ಹಿಂಸೆ ಆಗ್ತಾ ಇರುತ್ತೆ ನಿಮಗೆ. ಸಿಡೋ ಅಂದ್ಬಿಟ್ಟು ಹೋಗ್ತಾರೆ. ಆ ಟೀಚರ್ಗೆ ನಿಮ್ಮ ಕಂಡ್ರೆ ಸ್ವಲ್ಪ ಇಷ್ಟನೇ ಪಾಪ. ಅಲ್ಲಿ ಬೋರ್ಡ್ ಹತ್ರ ಹೋಗ್ಬಿಟ್ಟು ತಿರುಗಿಬಿಟ್ಟು, ಓಕೆ ನಾವು ಗೌತಮ್ ಓಪನ್ ಚಾಪ್ಟರ್ 52, ರೀಡ್ ದ ಸೆಕೆಂಡ್ ಪ್ಯಾರಾ, ಓಕೆ ವೆರಿ ಗುಡ್ ಅಂತಂದ್ರೆ ನೀವು ಈ ಇಮೋಷನ್ ಆ ಇಮೋಷನ್ ಜಂಪೇ ಹಾಕಿರಲ್ಲ. ನೀವು ಇನ್ನೂ ಯು ಆರ್ ಫ್ಯೂಮಿಂಗ್ ವಿತ್ ಆಂಗರ್, ಹ್ಯೂಮಿಲಿಯೇಷನ್. ನೀವು ಸಡನ್ ಆಗಿ ಇವಾಗ ಓಕೆ ಮಿಸ್ ಅಂದ್ಬಿಟ್ಟು ಖುಷಿಯಾಗಿ ನೀವು ಓದಲ್ಲ. ಸೊ ಆ ಇಮೋಷನ್ ಜಂಪ್ ಏನಿದೆ ಅದಕ್ಕೆ ಸ್ಟಡಿ ಮಾಡಿ ನಿಮ್ಮ ಸಿನಿಮಾದಲ್ಲಿ ಈ ಇಮೋಷನ್, ಈ ಸೀನ್ಗೆ ನಿಮ್ಗೆ ಏನು ಇಮೋಷನ್ ಆಗ್ತಿರ್ಬೋದು, ಅವ್ರಿಗೆ ನೆಕ್ಸ್ಟ್ ಸೀನ್ ಸಡನ್ ಆಗಿ ನಾನು ಎತ್ಕೊಟ್ರೆ ಎಷ್ಟು ಜಂಪ್ ಹೊಡಿಬೋದು ಅಂತ ಯೋಚನೆ ಮಾಡಿಕೊಂಡು ಇಟ್ಸ್ ಅ ಬ್ಯಾಲೆನ್ಸ್ ಆಫ್ ದ್ಯಾಟ್ ಆ್ಯಂಡ್ ದಿಸ್ ಮಾಡಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ರಿವ್ಯೂ ಬಗ್ಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಸಿಕ್ತು ಅಂತ ಹೇಳ್ತೀವಿ, ಅದನ್ನ ಹೇಳಿ. ಓಕೆ, ರಿವ್ಯೂ ಬಗ್ಗೆ ಹೇಳಬೇಕು ಅಂದರೆ ತುಂಬ ಜನ ಫಸ್ಟ್ ಆಫ್ ಆಲ್ ಈಗ ಬಂದು ರೈಮಿಂಗಲ್ಲಿ ಕಿರ್ಚಾಡ್ಕೊಂಡು ಯಾವುದೋ ಸಿನಿಮಾ ಏನೋ ಇಟ್ ಈಸ್ ಲೈಕ್ ಅ ಪೆಥೆಟಿಕ್ ಜೋಕ್. ದಯವಿಟ್ಟು ಯಾವ ಸಿನಿಮಾದವರು ಅದನ್ನ ಪ್ರಮೋಷನ್ಗೂ ಯೂಸ್ ಮಾಡ್ಕೊಂಬಿಡಿ. ಇಟ್ ಗಿವ್ಸ್ ಅ ವೆರಿ ನೆಗೆಟಿವ್ ಫೀಲಿಂಗ್. ಓಕೆ, ಯಾರು ಇಂಡಿವಿಜುವಲ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಅದು ಒಬ್ಬರು ಮಾಡಿದ್ರು ಅಂತ ಇನ್ನೊಬ್ರು ಮಾಡಿದ್ರು ಮತ್ತೊಬ್ರು ಮಾಡ್ತಾ ಇದ್ದಾರೆ. ಸೊ ರಿವ್ಯೂಸ್ ಡೆಫಿನೆಟ್ಲಿ ಯಾರು ಕನ್ನಡ ಸಿನಿಮಾ ಆಗಲಿ ಯಾವುದೇ ಸಿನಿಮಾ ಆಗಲಿ ನೋಡಿ ಅದನ್ನು ಆನೆಸ್ಟಾಗಿ ಯೋಚನೆ ಮಾಡಿ ಅಭಿಪ್ರಾಯಗಳನ್ನ ತೊಗೊಂಡು ಹೇಳ್ತಾರೆ. ಆ ರಿವ್ಯೂನ ನಂಬಿ. ರಿವ್ಯೂ ಬಗ್ಗೆ ಹೊಸ ಪರ್ಸ್ಪೆಕ್ಟಿವ್ ನಾನು ಏನು ಹೇಳಬೇಕು ಅಂತಿದ್ದೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಇವಾಗ ಯಾರೋ ರಾಜ್ಮೌಳಿ RRR ಮಾಡಿರ್ತಾರೆ, ಚೆನ್ನಾಗಿ ಮಾಡಿರ್ತಾರೆ, ಸಖತ್ತಾಗಿ ಮಾಡಿರ್ತಾರೆ. ಇನ್ನೊಂದು ಕನ್ನಡದಲ್ಲಿ KGF 1 or 2 ಮಾಡಿರ್ತಾರೆ, ಸಖತ್ತಾಗಿ ಮಾಡಿರ್ತಾರೆ. ಇನ್ನೊಂದು ಮಲಯಾಳಂ ಅದು ಸಿನಿಮಾ ಮಾಡಿರ್ತಾರೆ. ಬೇರೆ ಬೇರೆ ಬಜೆಟು, ಬೇರೆ ಬೇರೆ ಮಾರ್ಕೆಟು ಎಲ್ಲ ಬೇರೆ ಬೇರೆ. ಸಡನ್ನಾಗಿ ನಮ್ಮ 4ನೇ ಏನೋ ಬರುತ್ತೆ. ಇಮ್ಯಾಜಿನ್ ಇದು ಸೂಪರ್ ರಿವ್ಯೂ ಇತ್ತು, ತುಂಬ ಜನಕ್ಕೆ ಇಷ್ಟ ಆಯ್ತು ಅನ್ಕೊಳ್ಳಿ. ನಾನು ಟೈಮ್ಸ್ ಆಫ್ ಇಂಡಿಯಾ ತೆಗೆದು ನೋಡಿದಾಗ 3ಕ್ಕೂ 4 ಅಂತ ಇರುತ್ತೆ. ಅಥವಾ ಯಾವುದೋ ಒಂದು ರಿವ್ಯೂವರ್ ರಿವ್ಯೂ ಮಾಡಿದಾಗ ಇದಕ್ಕೆ ನಾನು 3.5 ಪಾಯಿಂಟ್ಸ್ ಕೊಡ್ತೀನಿ, ನಾನು ಇದಕ್ಕೆ 7 out of 10 ಕೊಡ್ತೀನಿ, 8 out of 10 ಕೊಡ್ತೀನಿ ಅಂದರೆ ಇಟ್ಸ್ ಡೆಫಿನೆಟ್ಲಿ ನಾಟ್ ದ್ಯಾಟ್ ರೇಟಿಂಗ್ ಆಟ್ ಆಲ್. ಸಿನಿಮಾನ ರಿವ್ಯೂ ಮಾಡೋಕ್ಕೆ ಯಾರಿಗೂ ಐ ಥಿಂಕ್ ಒಂದು ಯೂನಿವರ್ಸಿಟಿನೇ ಮಾಡಿ ರಿವ್ಯೂನ ಹೆಂಗೆ ಮಾಡಬೇಕು ಅಂತಾನೆ ಎಲ್ರಿಗೂ ಹೇಳ್ಕೊಡ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ನಾನು ಯಾವ ರಿವ್ಯೂವರ್ಸ್ಗೂ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ. ಅವರು ದೇ ಹ್ಯಾವ್ ಟು ಗಿವ್ ಸಮ್ ಸ್ಟಾರ್ಸ್ ಆಫ್ ಫಾರ್ 5, 3.5 out of 5 ಅಂತ ಕೊಡ್ತಾರೆ. ಸೊ ಇವಾಗ ಈ ಸಿನಿಮಾಗೂ 3.5 out of 5, ಆ ಸಿನಿಮಾಗೂ 3.5 out of 5 ಹೇಗೆ ಸಾಧ್ಯನೇ ಇಲ್ಲ. ಅದು ಆ್ಯಕ್ಚುಲಿ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಎಕ್ಸಾಂಪಲ್ ಹೇಳೋದು ನಾನು, ತುಂಬ ಜನ ಹೇಳಿರ್ಬೋದು ನಿಮಗೆ ಮುಂಗಾರು ಮಳೆ ಅಂತ ಏನು ಸ್ಟೋರಿ ನಾವು ಏನು ಬ್ಲಾಕ್ ಬಸ್ಟ್ರಾ, ಕನ್ನಡ ಇಂಡಸ್ಟ್ರಿ ಬೆಸ್ಟ್ ಸಿನಿಮಾನ ಇದು ಅಂತ ಕೇಳಿರ್ತೀರ. ಗಾಳಿಪಟ 1ಗೆ
ತುಂಬ ಜನಕ್ಕೆ ಫೇವ್ರೇಟ್. ಒಂದು 10 ಜನ ಆ ಸಿನಿಮಾಲಿ ಏನು ಇನ್ವಾಲ್ವ್ ಆಗ್ಬೋದು ಅಂತ ನಾವು ಕೇಳಿದ್ವಿ. ಉಲ್ಟಾ ಪರಮಾತ್ಮ ಎಕ್ಸಾಂಪಲ್, ಪರಮಾತ್ಮ ಥಿಯೇಟ್ರಲ್ಲಿ ನೋಡಿದಾಗ ನಾನು ಅಷ್ಟೇನು ಇಷ್ಟ ಆಗಿರೋಲ್ಲ ಅನ್ಕೊಂಬೋದು. ಈಗ ಎಲ್ಲ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡ್ತಿರ್ಬೇಕು, ಪರಮಾತ್ಮ ನೋಡೋಣ ಅಂತ. ಇಟ್ಸ್ ಮಚ್ ಲವ್ಡ್ ಸಿನಿಮಾ. ನಾವು ನಾನು ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಕಾಸ್ಟಿಂಗಿಗೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ, ಫೀಲ್ಗೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ, ನೇಚರ್ ಕಂಡ್ರೆ ನಿಮ್ಗೆ ಇಷ್ಟ ಆಗುತ್ತೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ, ಎಡಿಟಿಂಗ್ ನಾನು ನಿಮ್ಗೆ ಹೇಳ್ತೇನೆ, ಸ್ಟೋರಿ ಟೆಲ್ಲಿಂಗ್ ವೈಸ್ ಎಡಿಟಿಂಗ್ ಹಿಂಗಿದೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ, ಕ್ಯಾಮ್ರಾ ವರ್ಕ್ ಈ ಬಜೆಟಲ್ಲಿ ಹಿಂಗೆ ಮಾಡಿದ್ರೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ. ಸೊ ಕಾಸ್ಟಿಂಗಿಂದ ಹಿಡಿದು ಸ್ಟೋರಿ ಟೆಲ್ಲಿಂಗ್ ತನಕ, ಡೈರೆಕ್ಷನಿಂದ ಹಿಡಿದು ಆ್ಯಕ್ಟಿಂಗ್ ತನಕ, ಹೀರೋ ಹೀರೋಯಿನ್ಗೆ ಎಷ್ಟು ಕೆಮಿಸ್ಟ್ರಿ ಇದೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ. ಈಗ ಯಾವುದೋ ಒಂದು ಸಿನಿಮಾ ನೋಡಿದಾಗ ಏನಂತಾರೆ, ಹೀರೋಯಿನ್ ಅಕ್ಕನ ಥರ ಕಾಣ್ಬೋದು, ಫೀಲೇ ಆಗಲ್ಲ ನಿಮಗೆ. ಅದೇ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಆ್ಯಂಡ್ ಹೀರೋಯಿನ್ ಅಂತಾರೆ ಅನಿಸ್ತಾರೆ, ಒಂದು ಕೆಮಿಸ್ಟ್ರಿ ಇದೆ ಫಾರ್ ಎಕ್ಸಾಂಪಲ್, ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ. ಯಾರು ಇದನ್ನೆಲ್ಲ ಕೌಂಟ್ ಮಾಡ್ತಾ ಇದ್ದಾರೆ, ಕಾಸ್ಟಿಂಗ್ ಎಷ್ಟು ಪರ್ಫೆಕ್ಟ್ ಆಗಿದೆ, ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಈ ಥರ ನಾನು ಹೇಳ್ಕೊಂಡು ಹೋದ್ರೆ ಐ ಥಿಂಕ್ ಒಂದು 200 to 500 ಪಾಯಿಂಟ್ಸ್ ಇದೆ. ಅದು ಎಲ್ಲದಕ್ಕೂ ನೀವು 10 out of ಕೊಡ್ಕೊಂಡು ಹೋಗಿ, ಅದಾದ್ಮೇಲೆ ಕೂತ್ಕೊಂಡು ಅಷ್ಟೂ ಪಾಯಿಂಟ್ಸ್ನ ಅಗ್ರಿಗೇಟ್ ತೊಗೊಂಡು ಅದಕ್ಕೊಂದು ರಿವ್ಯೂ ಕೊಡಿ. ಸೊ ಅವಾಗ ಏನಾಗುತ್ತೆ, ರಿಯಲ್ IMDb ರೇಟಿಂಗ್, IMDbಲಿ 8 ಮೇಲಿದ್ರೆ ಅಮೇಝಿಂಗ್ ಸಿನಿಮಾ ಅಂತ, ನಮ್ಮಲ್ಲಿ 8.5 ಇದ್ರೆ ಓಕೆ ಅಂತ. ಆ್ಯಂಡ್ ಯಾವುದಾದ್ರೂ ಸಿನಿಮಾ ಓಪನ್ ಮಾಡಿ ನೋಡಿದ್ರೆ ಅವ್ರ ಫ್ರೆಂಡ್ಸ್ ಅವರವ್ರು ಯಾರೋ ರೇಟಿಂಗ್ ಹಾಕೊಂಡು ಎಲ್ಲ 9.9. ಸೊ ರಿವ್ಯೂಗೆ ಅರ್ಥನೇ ಇಲ್ಲ, ರೇಟಿಂಗ್ಗೂ ಅರ್ಥನೇ ಇಲ್ಲ, ನಾನು ಅದನ್ನು ನಂಬೋದೇ ಇಲ್ಲ. ಯಾರು ಏನೇ ಅಂದರೂ ನಾನು ಸಿನಿಮಾ ನೋಡ್ಬಿಟ್ಟು ನನ್ನ ರೇಟಿಂಗು ನನ್ನ ಮನಸ್ಸಿಗೆ ನಾನು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ದಟ್ ಪರ್ಸ್ಪೆಕ್ಟಿವ್. ಆ್ಯಂಡ್ ನಿಮ್ಮ ಟೈಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಫಿಲಮ್ ಇನ್ನ ಥಿಯೇಟರ್ ರನ್ನಲ್ಲಿದೆ. ಸೊ ನೀವು ಆ ಫಿಲಮಿಂದ ಏನು ಅಚೀವ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಆ ಫಿಲಮ್ ಬೌಂಡ್ರೀಸಲ್ಲೇ ಮತ್ತು ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸಿಗೆ ಕೂಡ ಅದೆಲ್ಲದಕ್ಕೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಯಿಂದ ಐ ಜಸ್ಟ್ ವಾಂಟೆಡ್ ಟು ಶೋ ದ್ಯಾಟ್ ಐ ಆಮ್ ಅ ಸೀರಿಯಸ್ ಫಿಲ್ಮ್ ಮೇಕರ್. ಲಿಮಿಟೆಡ್ ಬಜೆಟಲ್ಲಿ ಇದಕ್ಕೆ ಫಾರ್ ಎಕ್ಸಾಂಪಲ್ ಇದೇ ಲಿಮಿಟೆಡ್ ಬಜೆಟ್ ಆ ಥರ. ಶಂಕರ್ ಅವ್ರಿಗೆ 200 ಕೋಟಿ ಕೊಟ್ಟಾಗ ನಂಗೆ ಬಜೆಟ್ ಸಾಕಾಗಿಲ್ಲ ಅಂದಂಗೆ ಆ ಥರ. ಸೊ ಇದು ಜನ ಕೇಳಿದ್ರೆ 60 ಲಕ್ಷದಲ್ಲೇ ಮಾಡ್ಬೋದು ಗುರು, ಇಲ್ಲ 10 ಹೋದ್ರೆ ಒಳ್ಳೆಯ ಎಸ್ಟೇಟಲ್ಲಿ ಅಂತ ಹೇಳ್ಬೋದು. ನಮ್ಮ ಏಮ್ ಮೇಲೆ ಡಿಪೆಂಡ್ ಆಗುತ್ತೆ, ನಮ್ಮ ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಐ ವಾಂಟೆಡ್ ಟು ಶೋ ದಟ್ ಐ ಆಮ್ ಅ ಸೀರಿಯಸ್ ಫಿಲ್ಮ್ ಮೇಕರ್. ಐ ವಾಂಟ್ ಟು ಮೇಕ್ ಅ ಮಾರ್ಕ್ ಸೀರಿಯಸ್ ಫಿಲ್ಮ್ ಮೇಕರ್ ಆಗಿ. ಆ್ಯಂಡ್ ಮುಂದೆ ಒಂದೊಂದೇ, ಈಗ ಜನ ಜಡ್ಜ್ ಮಾಡೋದು ಇವನೇನು ಮಾಡ್ತಾನೆ ಅಂತ ಅಲ್ಲ, ಇವನೇನು ಮಾಡಿದಾನೆ ಅಂತ. ಸೊ ಹೋಪ್ ಮುಂದೆ ಬರೋ ಪ್ರಾಜೆಕ್ಟ್ಸಲ್ಲಿ ನಾನು ಹೌ ಮಚ್ ಬೆಟರ್ ಐ ಆಮ್ ಆ್ಯಂಡ್ ಎಷ್ಟು ಗೋಲ್ ಇದೆ, ಎಲ್ಲಿಗೆ ರೀಚ್ ಆಗಬೇಕು ಅಂತ ಇದೆ ಅಂತ ಇಷ್ಟಪಡ್ತೀನಿ ಹೇಳೋಕ್ಕೆ. ಆ್ಯಂಡ್ ಕನ್ನಡ ಸಿನಿಮಾ ಯಾವುದೇ ನಾನು ಡೈರೆಕ್ಟ್ ಮಾಡಿದ್ರು ಆ್ಯಕ್ಟ್ ಮಾಡಿದ್ರು ಐ ವಿಲ್ ಗಿವ್ ಮೈ 100%. ಏನೇ ರಿಸಲ್ಟ್ ಆಗಲಿ ನಾನಿದನ್ನು ಇಷ್ಟಪಡ್ಕೊಂಡು ಮಾಡೋಕ್ಕೆ ಬಂದಿದ್ದೀನಿ. ಸೊ ಯಾರೋ ಏನೋ ಅಂದರು ಅಂತ ಅದನ್ನು ನಿಲ್ಸೋದಕ್ಕಾಗಲಿ ಚೇಂಜ್ ಮಾಡೋದಕ್ಕಾಗಲಿ ಆಗೋದಿಲ್ಲ. ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಪ್ಯಾಷನೇಟಾಗಿ, ಮೋರ್ ದೆನ್ 100% ಕೊಡ್ತೀನಿ. ಆ್ಯಂಡ್ ಯಶೋರ್ ಒಂದ್ಸಲ ಅಂದಿದ್ರಲ್ಲ ಕನ್ನಡ ಇಂಡಸ್ಟ್ರಿ ಹೋಗುತ್ತೆ ಹೈಟ್ಸ್ಗೆ ಅಂತ, ಆ ಥರ ಐ ಥಿಂಕ್ ನ್ಯೂ ಯಂಗ್ ಅಂದರೆ ವೇವ್ ಆಫ್ ಫಿಲ್ಮ್ ಮೇಕರ್ಸ್ ಯಾರು ಇದ್ದಾರೆ ಅವರೆಲ್ಲರೂ ಆ ಪಣ ತಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ನಮ್ದೊಬ್ಬರದೇ ಅಲ್ಲ, ಬೇರೆಯವ್ರದ್ದು ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ತುಂಬ ಜನ ಏನು. ಸೊ ಅವರೆಲ್ಲರದ್ದು ನಮ್ಮದು ಫ್ಯೂಚರ್ ಪ್ರಾಜೆಕ್ಟ್ಸ್ ಕನ್ನಡ ಜನತೆಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಕ್ವಶನ್ಸ್ ತುಂಬ ಸಾಫ್ಟಾಗಿ, ತುಂಬ ಕಾಂಪೋಸ್ಡ್ ಆಗಿ ಒಳ್ಳೆ ಕ್ವಶನ್ಸ್ ಕೇಳಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆನ್ಸರ್ ದಿಸ್ ಥಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜನಕ್ಕೂ ಕನ್ನಡ ಜನತೆಗೆ 4ನೇ ಆಯಾಮ ಇನ್ನೂ ಸಿನಿಮಾದಲ್ಲಿ ಥಿಯೇಟರ್ಸಲ್ಲಿದೆ, ಒರೈನ್ ಮಾಲಲ್ಲಿದೆ, ವೀರೇಶ್ GT ಎಲ್ಲ ಕಡೆ ಚೆನ್ನಾಗಿ ತುಂಬ ರೆಸ್ಪಾನ್ಸ್ ಬರ್ತಿದೆ. ಇವಾಗ ಪಿಕಪ್ ಆಗಿದೆ ಎಲೆಕ್ಷನ್ ಆದಮೇಲಿಂದ. ಸೊ ಏನು ಯೋಚನೆ ಮಾಡಬೇಡಿ, ಪಟ್ ಅಂತ ಬುಕ್ ಮಾಡಿ ಸಿನಿಮಾ ನೋಡಿ, ನಿಮ್ಮ ದುಡ್ಡಿಗೆ 100% ಅಷ್ಟು ಥ್ರಿಲ್ ನಾವು ಕೊಡ್ತೀವಿ ಅಂತ ನಾನು ಗ್ಯಾರಂಟಿ ಮಾಡ್ತೀನಿ. ತುಂಬ ಧನ್ಯವಾದ.